ఐఏఎస్ ఆఫీసర్ అనగానే కొమ్ములు ముల్చున్నాయరా కొడక. మనోహర్ ఏమైందిరా? ఏమైందిరా నీకు? ఏమైందిరా? తమ్ముడికి యాక్సిడెంటా? చెప్పండి రా. లేదన్నా, ఎవరో గ్రౌండ్ లో కొట్టి పడేశారన్నా. ఎవడ్రా నా తమ్ముడిని, ఈ దామోదర్ తమ్ముడిని కొట్టి పడేసిన దమ్మున్న మగాడు ఈ ఆంధ్రాల? కర్ణాటక పోరాడనా, పేరు చందు. నా కొడక అడ్రస్ చెప్తావురా? వాడు అర్ధ గంట లోపల నా ముందు ఉండాలి. అలాగే అన్నా. ఆగు, వాడి వంటి మీద మీ చేతులు పడొద్దు. ఆ బద్మాష్ గాని నేనే నరకాలి. ఓల్డ్ సిటీ దాదా దామోదర్ మనుషులు రా. చెప్పరా, ఆ చందుగాడు ఎక్కడ? చెప్పు బే. నాకు తెలీదు. అది పట్టుకరా. ఆ చందుగాడు ఎక్కడరా? చెప్పండి, ఆ చందుగాడు ఎక్కడ? చెప్పండి. ಚಂದು, ದಾಮೋದರ್ ಕಡೆಯವರು ನಿನ್ನನ್ನು ಹುಡುಕ್ತಿದ್ದಾರೆ. ಅವ್ರು ಬರೋದ್ರೊಳಗೆ ನೀವು ಹೊರಟೋಗೋ. ದಾಮೋದರಿಗೆ ಎಲ್ಲಿ ಸಿಗ್ತಾನೆ? ಓಲ್ಡ್ ಸಿಟಿ. ఎవడ్రా నువ్వు? ಚಂದು. ಚಂದು ಅನ್ನೋನ್ ಸಿಕ್ಕಿದ್ರೆ ಮಧ್ಯಸ್ಥಲ್ಲಿ ಎಲ್ಕೊಂಬನ್ನಿ ಕೊಚ್ಚಾಕ್ತೀನಿ ಅಂದೆ ಅಂತಲ್ಲ, ಅದೇ ಚಂದು. ನಿನ್ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಚಂದು అనేవాడు కనపడితే నడు రోడ్లు ఈడ్చుకురన్రా, నరుకుతాను అన్నావే, అదే చందు. నరేష్, మీ వాడు కొట్టాడే నరేష్, నా ఫ్రెండ్. ఎవరు లేని అనాథ, చదువులోనూ స్పోర్ట్స్లోనూ నంబర్ వన్. వాడు చేసిన తప్పల్లా ఒకటేనా, హాకీ మ్యాచ్కి అపోనెంట్ కాలేజ్ ఛాంపియన్ అన్న మీ తమ్ముడితో ఫైనల్స్ దాకా రావటం. డెఫినెట్గా నరేష్ గెలుస్తాడు, డెఫినెట్. అలాంటి అనుమానం ఉన్నప్పుడు విత్ డ్రా అవ్వమంటే అయ్యేవాడు. ఎందుకంటే మనోహర్ నీలాంటి గూండా తమ్ముడు కాబట్టి. 6 కలిసి నరేష్ని కాళ్ళు చేతులు విరిగేలా దారుణంగా కొట్టారు. మళ్ళీ వాడు లేచి నడవటమే కష్టం. ఆ పెయిన్ ఎలా ఉంటుందో తెలియాలనే మీ వాడిని కొట్టాను. మిగతా 5 ఈ పాటికి హాస్పిటల్లో చేరుంటారు. అది జరిగింది అಷ್ಟೇ. బర్తేನೆ.
అంత దమ్ముంటే నా ఇంటికి వచ్చి నా తమ్ముడినే కొట్టానని నాతోనే చెప్తావురా కర్ణాటక నా కొడుక. రేయ్ నరకండ్రా నా కొడుకుని. ಕನ್ನಡನಾ? ಜೈ ಕನ್ನಡ. ಅನ್ಕೊಡಿ. ಮಗನೇ, ಏನಂದ ನಿಮ್ಮ ಅಣ್ಣ? ಕರ್ನಾಟಕನ ಕೊಡ್ಕಾನ? ಇದು ಕೊಡ ಕರ್ನಾಟಕ ಪವರು. ನಿಮ್ಮ ಏರಿಯಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ದಮ್ಮಿದ್ರೆ ಅಡ್ರೆಸ್ ಬರ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಬರಕ್ಕೆ ಹೇಳು. ಹೋಗಿ ಹೇಳ ಹಿಜಡ ನನ್ನ ಮಕ್ಕಳ. ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರ ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದು ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದು ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದು ದಿವಸ ಮಿನಿಸ್ಟರ್ ಮುಂದೆ ಹೊಡೆದು ಬಂದ ಅಂತ. ಈಗ ನೋಡಿದ್ರೆ ದಾಮೋದಂಗೆ ಹೊಡೆದು ಬಂದಿದ್ದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ SP ಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆ SP ಪರಿಚಯ ಇದ್ದಿಲ್ಲ ಪರವಾಗಿಲ್ಲ, ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇ ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್. ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನು ಇಲ್ಲದೆ ಇರೋದಕ್ಕೆ ಆಗಲ್ಲ, ವಾಪಸ್ ಬಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ನು ಕೇಳಿಲ್ಲ, ಅಮ್ಮನ್ ಕೇಳಿದ್ದು. ನನಗೂ ಬೇಕಾಗಿಲ್ಲ, ನೀನ್ ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ. ಈ ಸಲ ಏನಾದ್ರು ನೀನು? ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನ್ ಧಾರಾಳವಾಗಿ ಹೋಗ್ಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ, ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಂ. ನಡು ರೋಡಲ್ಲಿ
ಅಷ್ಟು ಜನರನ್ನ ರಾಕ್ಷಸನ್ ತರ ಹೊಡೆದಿದ್ದಾನೆ. ಇಲ್ಲ ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡೋಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತೂ ಇಲ್ಲಿಗೆ ಬರಲ್ಲ. ಇವಳನ್ನೇ ಬ್ಯಾಂಗ್ಳೂರಿಗೆ ಕಳ್ಸಿ. ಮಾಮ ಬಂದೇ ಇಲ್ಲ. ಖಂಡಿತ ಬರ್ತಾರೆ ತಾನೆ? ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ. ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ. ಎಷ್ಟಪ್ಪ? 135 ರೂಪಾಯಿ ಕೊಡಿ. ಯಾಕೆ ಏನ್ ಬೆಂಗಳೂರಿಗೆ ಹೊಸಬ ಅನ್ಕೊಂಡ್ಯಾ? ಹೇಳ್ದಷ್ಟು ಕೊಡ. ಏಯ್ ಬಂದ ಅಂತ ಅನ್ಸುತ್ತೆ ನಿಮ್ ಮಾವ. ಅವನು ಬದ್ಲಾಗಲ್ಲ. ಪಂಚು ಪಂಚು ಏನ್ ಬಾಬಾ? ಅಲ್ಲಿಂದ ನಮ್ಮಪ್ಪ ನಿಮ್ಮನ್ ನಂಬ್ಕೊಂಡು ಇವನ್ ಉದ್ಧಾರ ಆಗ್ಲಿ ಅಂತ ಇಲ್ಲಿ ಕಳ್ಸಿದಾರೆ. ನೀವು ಯಮ್ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಮ್ಮಪ್ಪ ಎಮ್ಮೆನ ಬೆಳ್ಳಗ್ ಮಾಡು ಅಂತ ಇಲ್ಲಿ ಕಳಿಸ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ಏ ಬಾಬಾ, ಐ ಆಮ್ ಸಾರಿ, ಐ ಆಮ್ ಸಾರಿ. ಅಕ್ಕ ತಲೆ ಸುತ್ತದೆ ಕಣೋ. ಹೌದು, ಸರಿ ಊಟ ಮಾಡ್ತಿದ್ದೆ ತಾನೆ? ತೆಳ್ಳಗಾಗ್ಬಿಟ್ಟಿದೆಯಲ್ಲಕ್ಕ. ಏನು ಅಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ವಾ? ನನಕ್ಕ ತಮ್ಮನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಏಯ್, ಸ್ಕೂಲ್ ವ್ಯಾನ್ ಬಂತು, ಹೊರಡಿ. ಬಾಯ್. ಹೇ ಬಬ್ಲು, ಆಕಿ 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 ಒಂದ್ ಚಿಕ್ಕ ಇನ್ಫಾರ್ಮೇಶನ್. ಏನು? ಈ ಕ್ರಾಸ್ ಅಲ್ಲಿ ಒಂದು ಹುಡುಗಿ ಇದ್ಲಲ್ಲ, ಇದ್ದಾಳ? ಅವಳಿಗೆ ಈಗಾಗ್ಲೇ 4 ಜನ ಲವರ್ಸು ಬದ್ಲಾಗ್ಬಿಟ್ರು. ಬೇರೆ ಯಾರಾದ್ರು? ಮಾಮ, ಪಕ್ಕದಲ್ಲಿ ಹುಡ್ಗಿರ್ ಹಾಸ್ಟೆಲ್ ಇದೆ. ಕೋತಿ ಬಂದಾಯ್ತು, ಇನ್ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಚಂದು, ಟಿಫನ್ ಏನ್ ರೆಡಿ ಮಾಡ್ಲಿ? ಏನಾದ್ರೂ ರೆಡಿ ಮಾಡಕ್ಕ? ಹೇ ಗರ್ಲ್ಸ್, ಪಕ್ಕದ ಮನೆಗೆ ಶೋಭಾ ಅವ್ರ ತಮ್ಮ ಬಂದಿದ್ದಾನೆ. ಹೆಸರೇನೆ? ಚಂದು. ಸ್ಮಾರ್ಟ್ ಗಾಯ್, ರಫ್ ಲುಕ್, 6 feet height, no girlfriends. ಅಯ್ಯೋ, ಹೈದರಾಬಾದ್ ರೌಡಿ. ರೌಡಿನಾ? ಯಾರೇ? ನೋಡ್ಬೇಡ ನೋಡ್ಬೇಡ, ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾನಲ್ಲ ಅವನೇ. ಇವನು ಬೆಂಗಳೂರಿಗೆ ಯಾಕೆ ಬಂದ? ನಮ್ ಕಾಲೇಜಲ್ಲಿ ಕೋ ಸ್ಟೂಡೆಂಟ್ ನ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು. ಓ ಮುಚ್ಚಿಕಿತ, ಓ ಮುಚ್ಚಿಕಿತ, ಓ ಮುಚ್ಚಿಕಿತ. ಹೇ, ಆರ್ ಯು ಫ್ರೆಶರ್? ಹೇ, ಈ ಕಾಲೇಜಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಈ ಗ್ರೇಟ್ ಕ್ಲಿಂಟನ್ ಅನ್ನ ಮೀಟ್ ಮಾಡಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ? ಡಾರ್ಲಿಂಗ್, ಇವನಿಗೆ ನಾವು ಏನ್ ಪನಿಷ್ಮೆಂಟ್ ಕೊಡೋಣ? ಬಿಸಿಲಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ, ಇಲ್ಲ ಶರ್ಟ್ ಪ್ಯಾಂಟ್ ಬಿಚ್ಚಿ ನೇಕೆಡ್ ಆಗಿ ಕಾಲೇಜ್ ತುಂಬಾ ರೌಂಡ್ ಹೊಡ್ಸೋಣ? ಹಾ, ಹುಚ್ಚ ಸಿನಿಮಾ ಕಿಚ ತರ ತಲೆ ಬಳಸ್ಬಿಡೋಣ. That's fine, yeah. I think. Hey, come on, man. Come on. Do it. Do it. ಅಲ್ಲಿ ನೋಡ್ದ್ಯಾ? ಅಂದ್ರೆ ಆ ರೌಡಿ ನಮ್ ಕ್ಲಿಂಟನ್ ನ ಸಾಯಿಸೋದಕ್ ಬಂದಿದ್ದಾನೆ ಅಂತ ಆಯ್ತು. ಚಂದು ಹತ್ರ ಇವೆಲ್ಲ ಆಟ ಆಡ್ಕೊಂಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಬೇಸರ ಮಾಡ್ಕೋತೀಯ ಗುರು? ನೋಡ್ದ್ಯಾ ಎಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. ಐ ಹೇಟ್ ಯು. Good morning, students. Good morning, sir. Dear students, today let's talk about economic.
ಇವ್ನ್ ರೌಡಿ ಸ್ಟೂಡೆಂಟಾ? India is not a failed state, but it is a failing state with pervasive problems, distribution of income and assets. That growth rate comes at the government level. ಪೂಜಾರ ತಗೊಳ್ಳಿ. ಬರ್ತೀನಿ. ಇಟ್ಸ್ ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡ್ಕೊಂಡು ಹೋಗಿ. ಆ ಎನಿ ಪ್ರಾಬ್ಲಮ್? ಇಲ್ಲ. ಮತ್ತೆ ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅವತ್ತು ನೋಡಿದ್ರೆ ಕ್ಲಾಸ್ ರೂಮಲ್ಲಿ ನನ್ನ ನೋಡಿ ಮುಖಕ್ಕೆ ಮುಖ ಅಡ್ಡಾಡ್ಕೊಂಡ್ರಿ. ಇವತ್ತು ನೋಡಿದ್ರೆ ಈ ಪಿಲ್ಲರಿಂದ ಬಚ್ಚಿಟ್ಕೊಂಡಿದ್ದೀರಾ. ಅಯ್ಯೋ ಓಕೆ? ಅದು ನಿಮ್ಮನ್ನ ನೋಡಿದ್ರೆ ಅದು ಏನಿಲ್ಲ. ಶೋ ಎಕ್ಸ್ಕ್ಯೂಸ್ ಮೀ, ನೀವೇನು ತಿಳ್ಕೊಳ್ದೆ ಹೋದ್ರೆ ಒಂದು ಮಾತು ಕೇಳ. ನೀವು ರೌಡಿ ಅಲ್ವಾ? ರೌಡಿನ? ಅದೇ ಹೈದರಾಬಾದಲ್ಲಿ ಗಲಾಟೆ. ಅದೇ ಅನ್ಕೊಂಡೆ, ಎಲ್ಲ ನೋಡಿ ಫೇಸ್ ಕಟ್ಟು ಅಂತ. ರೌಡಿ ಅಲ್ಲ, ಅವ್ರು ನನ್ನ ಫ್ರೆಂಡ್ ಕೈಕಾಲು ಮುರಿದಿದ್ರು, ಅದಕ್ಕೆ ನಾನು ಅವ್ರಿಗೆ ಹೊಡೆದೆ ಅಷ್ಟೇ. ತಪ್ಪ? ಇಲ್ಲ. ನನಗೆ ಕೈ ಎತ್ತಿ ಶಿಕ್ಷೆ ಕೊಡೋಕ್ಕೂ ಗೊತ್ತು, ಕೈ ಮುಗಿದು ಗೌರವ ಕೊಡೋಕ್ಕೂ ಗೊತ್ತು, ಕೈ ಸೇರಿಸಿ ಸ್ನೇಹ ಬೆಳೆಸೋಕ್ಕೂ ಗೊತ್ತು. ಅದೆಲ್ರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಾ? ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ. ಕೈ ಜೋಡಿಸ್ತೀರಾ? ಐ ಆಮ್ ವಿದ್ಯಾ. ಚಂದು. ಯಾ ಸಾರಿ. ಇಟ್ಸ್ ಓಕೆ. ವಿದ್ಯಾ, ಹಾಯ್ ಮಹೇಶ್. ಶಾಲ್ ವಿ ಗೋ? ಜಸ್ಟ್ ಎ ಮಿನಿಟ್. ಬಾಯ್ ಚಂದು. ವಿದ್ಯಾ, ಯಾರದು? ಅವರು ನನಗೆ ತುಂಬಾ ಬೇಕಾದವರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಊರಲ್ಲಿ ನನಗೆ ಅಂತ ಇರೋ ಒಂದೇ ಒಂದು ಜೀವ. ರಿಯಲಿ ಹಿ ಇಸ್ ಎವ್ರಿಥಿಂಗ್ ಟು ಮೀ. ಓಕೆ ಬಾಯ್. You're late. Let's go. Hey, darling, please. ಯಾರವನು? ಓ ಇವನಾ?
ವಿದ್ಯಾನ್ ಲವರ್ ಇರ್ಬೇಕಣ. ಆಗಾಗ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ, ಪಿಕಪ್ ಮಾಡ್ತಾನೆ, ಫಿಲ್ಮಿಗೆ ಒಟ್ಟಿ ಹೋಗ್ತಾರೆ ಕಣ. ನೈಟ್ ಟೈಮ್ಲಿ ಹಾಸ್ಟೆಲ್ಗೂ ಡ್ರಾಪ್ ಮಾಡ್ತಾನೆ. ಅವಳೇನ್ ಹೇಳಿದ್ಲು ಅಂತ ಟೆನ್ಷನ್ ಆಗಿದ್ಯಾ? ನಂಗ್ ಬೇಕಾದವ್ರು ಅಂತ ಹೇಳಿದ್ರು, ಲವರ್ ಅಂತೇನೋ ಹೇಳಿಲ್ವಲ್ಲ. ಹಾಗೇನು ಹೇಳಲಿಲ್ಲ, ಆದರೆ ಊರಲ್ಲಿ ನನಗೇಂತ ಇರೋದು ಒಂದೇ ಒಂದು ಜೀವ ಅನ್ಲಲ್ಲ, ಅದರ ಅರ್ಥ ಏನು? ಇವಾಗ ನೀನು ಊರ್ ಬಿಟ್ಟು ಬಂದಿದ್ಯಾ, ನಿನಗೆ ಅಂತ ಇಲ್ಲಿರೋ ಜೀವ ನಾವೇ ತಾನೆ, ಹಂಗೆ ಅವಳಿಗೂ ಇರ್ಬೋದು. ಆದ್ರೂ ಅವಳು ನನ್ನ ಮುಂದೆ ಈ ಮಾತು ಹೇಳ್ಬಾರ್ದಿತ್ತಲ್ವಾ? ನೀನ್ ಲವ್ ಮಾಡ್ತಿ ಅಂತ ಗೊತ್ತಾಗಿದ್ದಿದ್ರೆ ಅವಳು ಹೇಳ್ತಾ ಇರ್ಲಿಲ್ವೇನೋ? ಈಗೇನ್ ಮಾಡೋದು? ಅಯ್ಯೋ, ಅದನ್ನು ನಾವೇ ಹೇಳ್ಬೇಕಾ? ಸೀದಾ ಅವಳ ಹತ್ರ ಹೋಗು. ಬೆಳಗ್ಗೆ ನಿನ್ ಜೊತೆ ಇದ್ದಿದ್ದ ಹುಡ್ಗ ಬೇರೆ ಯಾವ್ದೋ ಹುಡ್ಗಿ ಜೊತೆ ಹೋಗ್ತಾ ಇದ್ದಾನೆ ಅಂತ ಬಿಟ್ಟು ಬಿಟ್ರೆ ಅವನು ಅವಳ ಲವರ್ ಆಗಿದ್ರೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದ್ರೆ ಅವನು ಗೆಟ್ ಔಟ್, ನೀನು ಗೆಟ್ ಇನ್ನು. ಅಷ್ಟು ಸಿಂಪಲ್ಲ. ಹಾಗಾದ್ರೆ ನಾಳೆನೇ ಹೋಗಿಡ್ತೀನಿ ಫಿಟ್ಟಿಂಗ್. ನಾಳೆ ಅಂತೆ ನಾಳೆ, ಇವತ್ತೇ ಹಾಸ್ಟೆಲ್ಗೆ ಹೋಗಿ ಹೇಳು, ಇಲ್ಲ ಅಂದ್ರೆ ಯಾವನು ಬಂದು ಹಾರಿಸ್ಕೊಂಡು ಹೊಟ್ಟೋಗ್ತಾನೆ. ವಾರ್ಡನ್ನು ವಾರ್ಡನ್ನ ಹೀಟ್ ಪಟ್ಟಾಯಿಸ್ಬೋದು. Hey, who is that? ಎಕ್ಸ್ಕ್ಯೂಸ್ ಮೀ, Yes. ಮೇರಿ ಆಂಟಿ ಅವ್ರನ್ನ ನೋಡ್ಬೇಕಿತ್ತು. ಯಾಕೆ? ಒಳಗಡೆ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ನೋಡ್ಬೇಕು ಅದಕ್ಕೆ. No. Visiting hours ಅಲ್ಲಿ ಬಾಣಿ. ಅದನ್ನ ಕೇಳಕ್ಕೆ ನೀವ್ಯಾರು? ನಾನೇನಾ? ವಾರ್ಡನ್ ಒನ್ನಿ ಮೇರಿ. ನೋ, ಐ ಕಾಂಟ್ ಬಿಲೀವ್ ದಿಸ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. Oh, why? ನೀವು ಆಂಟಿ ಆಗೋಕ್ ಸಾಧ್ಯನೇ ಇಲ್ಲ. ಲುಕ್ ಇಟ್ ಯು, ಯು ಸೋ ಯಂಗ್. ಐ ಆಮ್ ಸಾರಿ. ನೀವು ಮೇರಿ ಅಂತ ಗೊತ್ತಿದ್ದಿದ್ರೆ ನಾನು ಆಂಟಿ ಅನ್ನೋ ಪದನ ಯೂಸ್ ಮಾಡ್ತಾನೆ ಇರಲಿಲ್ಲ. Is it? ಆಫ್ ಕೋರ್ಸ್. ಏನ್ ಅಂದ, ಏನ್ ಚಂದ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಏಜು 16? No, no. 18. ಏಯ್, ಸುಳ್ಳು ಹೇಳ್ತಾ ಇದ್ದೀರಾ ನೀವು. 16. ಸರಿ, ನಿಜ ಹೇಳಿದೀನಿ. 17 and a half. ಅದೇ ಅನ್ಕೊಂಡೆ ನಾನು. ಹಾಗಾದ್ರೆ ನೀನ್ ನನ್ಕಿನ್ನ ಚಿಕ್ಕವಳು. ನೀನೇನಂತ ಕರೀಲಿ? എന്റെ ഭാഷയില് ചേച്ചി കരയും. ಚೇಚಿ. ചേട്ടാ. ಚೇಚಿ, ಇನ್ಮೇಲೆ ಯಾರಿಗೂ ನಿನ್ನ ಆಂಟಿ ಅಂತ ಕರೆಯಕ್ ಬಿಡಬೇಡ. ನಂಗೆ ಫೀಲ್ ಆಗುತ್ತೆ. ಇಟ್ಸ್ ಅನ್ ಇನ್ಸಲ್ಟ್ ಟು ಮೀ, ಯು ನೋ. ಓ, ಇದು ನಿನ್ನ ದೊಡ್ಡದನ. ಚೇಚಿ, ನಾನು ಒಳಗಡೆ ಹೋಗ್ಬೋದಾ? ಓ, ವೈ ನಾಟ್? ಧಾರಾಳಮ ಹೋಗಬಹುದು. ಥ್ಯಾಂಕ್ ಯು ಚೇಚಿ. ಓಕೆ ಓಕೆ. ನೋಡಿ ಆಂಟಿ. ಓ, ಡೋಂಟ್ ಕಾಲ್ ಮಿ ಆಂಟಿ, ಕಾಲ್ ಮಿ ಸಿಸ್ಟರ್. ಹಾಯ್ ಹ್ಯಾಂಡ್ಸಮ್. Hi Salman, I love you. I love you so much. I love you Salman. I love you so much. Huh? हाय ये दिल दीवाना. ಹೇ, ಏನು ಇದೆಲ್ಲ? ನನ್ನ ರೂಮಲ್ಲಿ ಅಂಗಡಿ ಓಪನ್ ಮಾಡಿದ್ದೀರಾ? ವಾರ್ಡನ್ ಬಂದ್ಬಿಟ್ರೆ ಏನ್ರಿ ಹೇಳೋದು? ನಿನ್ ರೂಮಿಗೆ ವಾರ್ಡನ್ ಬಂದು ಚೆಕ್ ಮಾಡಲ್ಲ, ಅದಕ್ಕೆ ನಾವ್ ಈ ರೂಮಿಗೆ ಬಂದ್ವಿ. ಸರಿ ಸರಿ, ಬೇಗ ಬೇಗ ಮುಗಿಸಿ ಜಾಗ ಖಾಲಿ ಮಾಡಿ. ಕಮ್ ಆನ್, ಯು ಟ್ರೈ ಅ ಸಿಪ್. ಚಿಚಿ, ಅಟ್ ಲೀಸ್ಟ್ ಟೇಸ್ಟ್ ದ ಚಿಕನ್. ಚಿಕನ್? ನೋ. ದೇವರ ಸೃಷ್ಟಿಲಿ ನಮಗೋಸ್ಕರನೇ ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು ಎಲ್ಲ ಕೊಟ್ಟಿರ್ಬೇಕಾದ್ರೆ ಒಂದು ಪ್ರಾಣಿನ ಕೊಂದು ಅದನ್ನ ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದನ್ನು ನಮ್ ಥರ ಜೀವ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಹಾಯ್ ಚಂದು. ಹಾಯ್. Diya, please. Come on, yeah. We go to your room. ಹಾಯ್. ಚಂದು, ನೀನು ಇಷ್ಟೊತ್ತಲ್ಲಿ? ಪರ್ಮಿಷನ್ ತಗೊಂಡಿದ್ದೀನಿ. ಯಾಕೆ? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನದು? ಅದು ನಿನ್ ಫ್ರೆಂಡು ಅದೇ ಬೆಳಿಗ್ಗೆ ಬಂದು ಕಾಲೇಜಲ್ಲಿ ಪಿಕಪ್ ಮಾಡ್ತಾನಲ್ಲ, ಅವನು ಸಂಜೆ ಯಾರ ಜೊತೆನೋ ಅಂದ್ರೆ ಒಂದು ಹುಡುಗಿ ಜೊತೆ ರೆಸ್ಟೋರೆಂಟ್ ಅಲ್ಲಿ ನೋಡಿದೆ.
ನೀನು ಯಾರ್ ಜೊತೆ ಹೋಗಿದ್ದೆ? ನಾನು ಯಾರ ಜೊತೆ ಹೋಗಿದ್ದೆ? ನಾನು ಒಬ್ಬನೇ ಹೋಗಿದ್ದೆ. ಅಲ್ಲೊಂದು ಹುಡುಗಿ ಜೊತೆ ನೋಡ್ದೆ ಅವನ್ನ. ನಿನಗ್ ಮೋಸ ಮಾಡ್ತಾ ಇದ್ದ ನನ್ನ ಕೋಪಕ್ಕೆ ಒಂದು ಬೋರ್ಸೋಣ ಅಂತ ಇದ್ದೆ. ಯಾಕೆ ಅಂತ? ಅವನು ಇನ್ನೊಂದು ಹುಡುಗಿ ಜೊತೆ ಇದ್ರೆ ನನಗ್ ದ್ರೋಹ ಮಾಡ್ದಾಗ, ಮತ್ತೆ ನನ್ನ ಲವ್ವರು ಇನ್ನೊಬ್ಳ ಜೊತೆ ಹೋದ್ರೆ ಅದು ದ್ರೋಹನೇ. ಅದೇ ನಮ್ಮಣ್ಣ ಅವನ್ ಲವರ್ ಜೊತೆ ಹೋದ್ರೆ ಅದು ದ್ರೋಹ ಏನೂ ಅಲ್ವಲ್ಲ? ಅಣ್ಣ? ಹೌದು, ನನ್ ಕಸಿನ್ ಬ್ರದರ್. ಈ ಊರಲ್ಲೇ ಫ್ಲಾಟ್ ಅಲ್ಲಿದ್ದು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಬ್ರದರ್? ಹಾ. ಭಾಯ್ ಸಾಬ್, ಅನ್ನಗಾರರು, ಅನ್ನೆ, ಚೇಟಾನ್. ಬಾಯ್. ಏನಾಗಿದೆ ಇವತ್ತಿನ್ಗೆ? ಏನಿದು? ಚಿಕನ್. ಚಿಕನ್? ದೇವರ ಸೃಷ್ಟಿಯಲ್ಲಿ ನಮಗೋಸ್ಕರ ತರಕಾರಿ, ಸೊಪ್ಪು, ಹಣ್ಣು ಹಂಪಲು ಎಲ್ಲ ಕೊಟ್ಟಿರ್ಬೇಕಾರೆ ಒಂದು ಪ್ರಾಣಿನ ಕೊಂದು ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ನಮ್ಮ ಥರ ಜೀವ ಅಲ್ವಾ? ಆಮ್ ಅ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಲೇ, ಇದ್ ನೀನ್ ಹೇಳ್ತಾ ಇರೋ ಮಾತಾ? ನನಗೆ ಅರ್ಥ ಆಗ್ಲಿಲ್ಲ. ನಮ್ಗಂತೂ ಅರ್ಥ ಆಯ್ತು. Jennifer, take this love letter, please. ನೋ ವೇಕೆನ್ಸಿ. ಅಟ್ಲೀಸ್ಟ್ ನಿಮ್ಮ ಅಕ್ಕನಿಗಾದ್ರೂ ಕೊಡು. ನೋ. ಹೋಗ್ಲಿ ನಿಮ್ಮ ಅಮ್ಮನಿಗಾದ್ರೂ ಕೊಡು. ಹೇ, ನಿಮ್ ಪಕ್ಕದ ಮನೆ ಆಂಟಿಗಾದ್ರೂ ಕೊಡು. ನೀನ್ ಬದಲಾಗಲ್ಲ ಕಣ. ಏನು ಏನು ಮಾತಾಡು? ಏನು ನಿಂದೇನು? ನಿಂದೇನು?
ಹುಡುಗಿ ಬೇಕಾ ನಿಗೆ ಹುಡುಗಿ ಬೇಕಾ ರೇಗಿಸ್ತ್ಯಾ ಇಲ್ಲ ಬಾ 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 ರೇಗ್ಸ್ 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 ಬಾಬಾ ಬಾಬಾ ಮುಟ್ಟ ಮುಟ್ಟ ಕೈ ಹಾಕು ಮುಟ್ಟ ಮುಟ್ಟ ಧೈರ್ಯ ಇಲ್ಲ ಈಗ ಧೈರ್ಯ ಇಲ್ಲ ಮುಟ್ಟು ಧೈರ್ಯ ಇಲ್ಲ ಬೆಳೆಸ್ಬಿಟ್ಟ ಧೈರ್ಯ ಬಂದ್ಬಿಡುತ್ತಾ ಧೈರ್ಯ ಬಂದ್ಬಿಡುತ್ತಾ Are you free tonight? Yeah. Let's go for a movie, okay? ఓకే എന്താ വിസിറ്റിംഗ് ഹൗസിൽ മാതാಡಬೇಕು ಎಂದ ಟಚಿಂಗ್ ಎಲ್ಲ ಬೇಡ ಸ್ವಾತಿ ಮನೆ ಒಳಗೆ ಹೋಗೋಕೆ ನನ್ನ ಕೈಯಲ್ಲೇ ಆಗ್ಲಿಲ್ಲ ಇನ್ ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅದನ್ನ ಹೇಳು. ನಾನಲ್ಲ, ಚಂದು ಮಾಡ್ತಾನೆ. ಚೇಚಿ ചേട്ടാ എന്താ ಎಷ್ಟು ದಿನ ಆಯಿ ನೀ ಕಾಣವಿಲ್ಲ ಅದ ಚೇಚಿ ನನ್ ಚೇಚಿ ನನಗೆ ರಾಖಿ ಕಟ್ಟೋಕಿನ ಮುಂಚೆ ಒಂದು ಟ್ವಿಂಕಲ್ 20ನ ಹುಡುಕಿ ನನ್ ಚೇಚಿಗೆ ತಾಳಿ ಕಟ್ಸೋಣ ಅಂತ ಹುಡುಕ್ತಾ ಇದ್ದೆ ಚೇಚಿ. ನನಕ್ಕ ಟ್ವಿಂಕಲ್ 20 ಅದ ಅವನು ಸಿಕ್ಕಿದನಾ? ಆರ್ಡರ್ ಕೊಟ್ಟಿದ್ದೀನಿ, ಸಿಗ್ತಾನೆ. ಥ್ಯಾಂಕ್ ಯು. ವಾಟ್ ಆರ್ಡರ್? ನಾಟಿ ಚೇಟಾ. ಅಲ್ಲ ವಿದ್ಯಾ. ಹಾಯ್ ವಿದ್ಯಾ. ಹಾಯ್. ಏನು ಅರ್ಜೆಂಟ್ ಬರಕ್ ಹೇಳಿದಂತೆ? ಇವ್ ನನ್ ಕಸಿನ್ ಬ್ರದರ್. ಹಾಯ್. ಹಲೋ. ಸಾಹೇಬ್ರು ಒಂದು ಘನ ಕಾರ್ಯ ಮಾಡಿದ್ದಾರೆ. ಏನು? ಪ್ರೀತಿಲ್ ಸಿಕ್ಕಾಕೊಂಡಿದ್ದಾನೆ. ಪ್ರೀತಿಯಲ್ಲಿ ಸಿಕ್ಕಾಕೊಳ್ಳೋದು ತಪ್ಪ? ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಇವನು ಪ್ರೀತಿ ಮಾಡೋಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗಿ ತಪ್ಪು. ಅದಕ್ಕೆ ಅವಳ ತಂದೆ ಅಶೋಕ್ ಪಾಟೀಲ್ ಅಂತ ದೊಡ್ಡ ಮಲ್ಟಿಮಿಲಿನಿಯರ್. ಅದಕ್ಕೆ ಸಿಎಂ ಇಂದ PM ವರ್ಗೂ ದೊಡ್ಡ ದೊಡ್ಡ ಮನುಷ್ಯರ ಪರಿಚಯ ಇರುವಂತ ವ್ಯಕ್ತಿ. ಆದ್ರೆ ಏನಿಲ್ಲ, ನಾಳೆ ಸ್ವಾತಿ ಬರ್ತ್ಡೇ ಇದೆ, ಇವನಿಗೆ ವಿಶ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ. ಅಟ್ಲೀಸ್ಟ್ ಇವ್ನು ತಗೊಂಡಿರೋ ಗಿಫ್ಟ್ ನ ಸ್ವಾತಿಗೆ ತಲುಪ್ಸೋಕೆ ನಿನ್ನ ಸಹಾಯ ಆಗುತ್ತಾ ಅಂತ. ಅಷ್ಟೇನಾ? ಒಂದು ಹುಡುಗಿ ನಿನ್ನ ಪ್ರೀತಿಸಿದಾಳಂದ್ಮೇಲೆ ಅವಳ ಬರ್ತ್ಡೇನ ಇಬ್ರು ಸೇರಿ ತಾನೇ ಸೆಲೆಬ್ರೇಟ್ ಮಾಡ್ಬೇಕು. ಅದ್ ಬಿಟ್ಕೊಂಡು ಕದ್ದಿ ಮುಚ್ಚಿ ಗಿಫ್ಟ್ ಗ್ರೀಟಿಂಗು. ಲಿಸನ್, ಹೋಗಿ ಪಾರ್ಟಿಗೆ ಅರೇಂಜ್ ಮಾಡು. ಓಕೆ? Yes, Mr. Mark. Thank you. I got your email. Rest of it my secretary will speak to you. Okay? ಜಸ್ಟ್ ಬನ್ನಿ ಸರ್. ಯಾರು? ಸರ್ CM ಇಸ್ ಆನ್ ದ ಲೈನ್ ಸರ್. ನಮಸ್ಕಾರ. ಏನಿಲ್ಲ, ಇವತ್ತು ನಮ್ಮ ಸ್ವಾತಿ ಬರ್ತ್ಡೇ. ಇವತ್ತು ಈವ್ನಿಂಗ್ ಲೀಲಾ ಪ್ಯಾಲೇಸ್ಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಡಿ. ಫ್ಯಾಮಿಲಿ ಅಂದ್ರೆ ಇನ್ಯಾರು? ನೀನು ನಿನ್ನ ಹೆಂಡತಿ. ನಮ್ಗೆ ಯಾವಾಗಲೂ ಜ್ಞಾಪಕ ಇರುತ್ತೆ, ನಿಮಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜ್ಞಾಪಕ ಇರ್ತೀವಿ. ಹಾ ಓಕೆ. ಹಾ ಮಿಸ್ ಮಾಡದೆ ಬಂದ್ಬಿಡಿ. ರೈಟ್, ಸೆಂಡ್ ದ ಇಮೇಲ್ ಇಮಿಡಿಯೇಟ್ಲಿ. ಯಾ, ಗಿವ್ ಇಟ್ ಟು ಮೀ. ಯಸ್ ಮಿಸ್ಟರ್ ಮಾರ್ಕ್. ಯಾ, ಐ ಗಾಟ್ ಇಟ್. ಯಾ 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 ಯಾ, ಐ ವಿಲ್ ಡೂ ಇಟ್. ಸ್ವಾತಿ, ಏಯ್, ಯಾರು ನೀನು? ಯಾಕೆ ನನ್ನ ರೂಮಿಗೆ ಬಂದಿದ್ದು? ನಾನು ಬೆನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಒಂದು ಡ್ರೈವ್ ಹೋಗೋಣ. ಹೌ ಡೇರ್ ಯು? ಸಿದ್ದಯ್ಯ. ಅಯ್ಯೋ, ನಾನ್ ಕರೆದ್ರೆ ಬರ್ದೇ ಇರ್ಬೋದು, ಆದ್ರೆ ಮಹೇಶ್ ಕರೆದ್ರೆ? ಮಹೇಶ್, ಚೆಕ್ ದ ಶೇರ್ ಲಿಸ್ಟ್. ಓಕೆ? ಎಸ್ ಸರ್. ಸ್ವಾತಿ, ಎಲ್ಲಿಗಮ್ಮ? ಡ್ಯಾಡಿ ಹೊಸ ಕಾರು ಟ್ರಯಲ್ ನೋಡ್ಕೊಂಡು ಬರ್ತೀನಿ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಡ್ಯಾಡ್. ಕೇಕ್ ಕಟ್ ಮಾಡಿ.
ಬೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ ನೀವಾ? ಎಸ್ ಸರ್. ಅಂದ್ರೆ ಸ್ವಾತಿ ಹೋಗಿದ್ದು ಯಾರ ಜೊತೆಲಿ? ಸರ್, ಇದುವರೆಗೂ ಕನ್ಫರ್ಮ್ ಆಗಿರಲಿಲ್ಲ ಅಂತ ನಿಮ್ಮ ಹತ್ರ ಹೇಳಿರಲಿಲ್ಲ. ಸ್ವಾತಿ ಮೇಡಮ್ ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತ ರೀಸೆಂಟಾಗಿ ಇನ್ಫಾರ್ಮೇಶನ್ ಬಂದಿದೆ. ಒಂದು ವೇಳೆ ಅವನೇ ಬಂದಿರ್ಬೋದು ಅನ್ಸುತ್ತೆ. ಇವನ್ ಡೀಟೇಲ್ಸ್ ವಿದಿನ್ 5 minutes ನನಗೆ ಬೇಕು. ಥ್ಯಾಂಕ್ ಯು ಚಂದು. ಇವತ್ತು ನಾವಿಬ್ರು ಒಬ್ರನ್ನೊಬ್ರು ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಓಕೆ. ಈಗ ಟೈಮ್ ವೇಸ್ಟ್ ಮಾಡಿದೆ, ಇಬ್ರು ಹೋಗಿ ಮನಸ್ಸಿನಲ್ಲಿ ಏನಿದೆಲ್ಲ ಮಾತಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನಿನ್ನಿಂದ ಇವತ್ತು ಮತ್ತೆ ನನ್ನ ಬ್ರದರ್ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಆದ್ರೆ ನಂಗೊಂದು ಡೌಟು, ಅಷ್ಟು ಸೆಕ್ಯೂರಿಟಿ ಇರೋ ಕೋಟೆ ಒಳಗೆ ಹೇಗೆ ಹೋಗಿ ಕರ್ಕೊಂಡು ಬಂದೆ? ಅದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ. ಐ ಲವ್ ಯು. ಜಸ್ಟ್ ಎಕ್ಸ್ಪ್ಲೈನಿಂಗ್. ಈಗ ನಾನು ನಿನಗೇನು ಕೊಟ್ಟೆ? ಹೂವು. ನನ್ನ ಹೃದಯ. ಹೃದಯ? ಒಬ್ಬ ಆರ್ಡಿನರಿ ಮ್ಯಾನ್ ನಾನೇ ನನ್ನ ಹೃದಯನ ಒಂದು ಹೂವಿನ ರೂಪದಲ್ಲಿ ನಿನಗೆ ಕೊಟ್ಟೆ ಅಂದಮೇಲೆ ಒಬ್ಬ ಕೋಟ್ಯಾಧೀಶ್ವರ ಮನಸ್ಸು ಮಾಡಿದ್ರೆ ಗವರ್ಮೆಂಟ್ನೇ ರೂಲ್ ಮಾಡೋ ಕೆಪಾಸಿಟಿ ಇರೋ ಸ್ವಾತಿ ತಂದೆ ಅವಳ ಬರ್ತ್ಡೇಗೆ ಗಿಫ್ಟ್ ಆಗಿ ಏನ್ ಕೊಡ್ಬೋದು? ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅದಕ್ಕೆ 100 ರೂಪಾಯಿ ಸೆಕ್ಯೂರಿಟಿ ಬಾಯ್ಬಿಟ್ಟ. ಆಮೇಲೆ ಇದ್ದಿದ್ದೆ. ಇಂಥ ವಿಷಯದಲ್ಲಿ ನೀನು ಜಗತ್ಕಿಲಾಡಿ. ಏನೇ ಮಾಡಿದ್ರು ನಾನು ಮಾಡಿದ್ದೆಲ್ಲ ಪ್ರೀತಿಗಾಗಿ, ಅವ್ರ ಪ್ರೀತಿಗಾಗಿ. ಏ ವಿದ್ಯಾ, ಕಮ್ ಆನ್ ಲೆಟ್ಸ್ ಗೋ. ಯಾ 1 minute ಯಾ. ಗುಡ್ ಬಾಯ್. ನಮಸ್ಕಾರ. ನಮಸ್ಕಾರ. ಓ, ನಿಮ್ಮ ಮಕ್ಕಳ? ಓ, ಐಮ್ ಸಾರಿ, ನಾನು ಯಾರು ನಿಮ್ಗೆ ಹೇಳಲೇ ಇಲ್ಲ. ನನ್ನ ಹೆಸರು, ನನ್ನ ಅಡ್ರೆಸ್ಸು, ನಾನೆಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಐ ಆಮ್ ಎ ಪೊಸೆಸಿವ್ ಫಾದರ್. ನನಗಿರೋವಳು ಒಬ್ಬಳೆ ಮಗಳು. ಅವಳು ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳಿಗೀಗ ನಿನ್ನ ತಮ್ಮ ಚಂದ್ರು ಅಂದ್ರೆ ಪ್ರಾಣ. ನಿಮ್ಮ ಹಾಗೆ ನನಗೂ ಅದು ತಿಳಿದು ಶಾಕ್ ಆಗೋ ಟೈಮ್ಗೆ ಅವರಿಬ್ಬರದು ಪಾರ್ಕು ಸಿನಿಮಾ ಅಂತ ಸುತ್ತಾಟನೆ ಮುಗಿದು ಹೋಗಿತ್ತು. ಅದಕ್ಕೆ ಲವ್ ಸ್ಟೋರಿನ ಇಲ್ಲಿಗೆ ಮುಗಿಸೋದು ಒಳ್ಳೇದು. ಇಲ್ಲಾಂದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲ ಮದುವೆ ಮುಗಿದು ಹೋಗುತ್ತೆ. ನನ್ನ ರೇಂಜಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಕೈಕಾಲು ಮುಡಿಸ್ಬೋದು, ಇಲ್ಲ ನನ್ನ ಜನರಿಗೆ ಹೇಳಿ ಅವನ್ನೇ ಮುಗಿಸ್ಬೋದು. ತುಂಬ ಸುಲಭ. ಬಟ್ ನಾನು ಒಬ್ಬ ತಂದೆ ಅಲ್ವಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ. ನಾಳೆ ಚಂದು ಅನ್ನೋನು ಈ ಕರ್ನಾಟಕದಲ್ಲಿ ಇರಬಾರ್ದು. ಅವನಿಗೆ ಹೇಳಿ ಇನ್ನೊಂದು ಸಾರಿ ನನ್ನ ಮಗಳ ಕಡೆ ಕಣ್ಣೆತ್ತಿ ನೋಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಹೇಳಲ್ಲ. ಬಬ್ಲು, ಬಬ್ಲು, ಒಳಗಡೆ ಹೋಗು. ಅಕ್ಕಿ ಏನ್ ಈಗಲೇ ಕನ್ನಡ ಇಟ್ಕೊಂಡು? ನೀನು ಒಳಗಡೆ ಹೋಗು. ಮಮ್ಮಿ, ನಂಗ್ ಜಡ ಹಾಕು. ಒಳಗಡೆ ಬಂದು ಹಾಕ್ತೀನಿ. ಅದಕ್ಕೇನು ಅಷ್ಟೊಂದು ಅವಸರನ? ಈ ಮನೇಲಿ ಎಲ್ರು ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಆಡ್ತಿದ್ದಾರೆ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಅವ್ರದೇ ರಾಜ್ಯಭಾರ. ಈಗ ಏನಾಯ್ತು? ಅಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಇಲ್ಲಿ ಕಳ್ಸೋದು, ಇಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಅಲ್ಲಿ ಕಳ್ಸೋದು. ಇದೆಲ್ಲ ಬೇಡ ಅಂತಾನೆ ಅಪ್ಪ ಅಮ್ಮನ್ಗೆ ಬನ್ನಿ ಅಂತ ಫೋನ್ ಮಾಡಿದೀನಿ. ನಿನ್ನೇನ್ ಮಾಡ್ಬೇಕು ಅಂತ ಅವರೇ ಬಂದು ಡಿಸೈಡ್ ಮಾಡ್ಲಿ. ಏನಾಯ್ತು ಈಗ? ಇನ್ನೇನಾಗ್ಬೇಕು?
ಓದಕ್ ಬಂದವರು ಓದ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ಏನಿದು ಪ್ರೀತಿ ಪ್ರೇಮ ವ್ಯವಹಾರ? ಪ್ರೀತಿನ? ಹೌದು. ತಾವು ಒಂದ್ ಹುಡುಗಿನ ಬಹಳ ಪ್ರೀತಿ ಮಾಡಿದೀರಾ ಅಂತ ಆ ಹುಡುಗಿ ಅಪ್ಪನೇ ಬಂದ್ ಹೇಳಿದ್ರು. ತಾವು ಆ ಹುಡುಗಿ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ತಿರುಗ್ತಾ ಇದ್ದೀರಂತೆ. ನಾನೊಬ್ಬ ಹುಡುಗಿ ಜೊತೆ ತಿರುಗೋದ? ಈಗ ಹುಡುಗಿ ಬೇಕು ಅಂದ್ರೆ ಸಾಯ್ತೀನಿ, ನಿನ್ನನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಹಿಡ್ದಿದ್ದಾಳಂತೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಿನ್ನನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅವರಪ್ಪ. ಯಾವನ ಬಂದು ವಾರ್ನಿಂಗ್ ಮಾಡಿದಂತ ನೀನ್ ಯಾಕೆ ನೀನ್ ಇದೆಲ್ಲ ಯಾತಕ್ ಮಾಡ್ಕೊಂತ ಹೇಳೋದು? ಏನಕ್ಕೆ ಬೇಕು ನಮ್ಗೆ? ಯಾಕಿದೆ ಗೊತ್ತಿಲ್ಲ, ನಿನ್ ಮಾತು ನಂಬೋದು ಹೇಳು. ಬೇಕಿದ್ರೆ ವಿದ್ಯಾ, ಹೇಗ್ ಬುದ್ಧಿ ಹೇಳಿದ್ರೆ Let's go to Water World. Yeah, nice idea. Vidya, have you gone there? It's so cool, yeah, we have to go. Yeah, Hi. it's hot here. ವಿದ್ಯಾ, ಏನು? ಏನ್ ಮಾತಾಡ್ದೆ ಹೇಗೆ ಹೋಗ್ತಾ ಇದೀಯಾ? ಸುಮ್ನೆ. ನನ್ನಿಂದ ಏನಾದ್ರು ಮಿಸ್ಟೇಕ್ ಆಯ್ತಾ? ಇಲ್ಲ, ನಾನೇ ತಪ್ಪು ಮಾಡಿದ್ದು. ಏನ್ ತಪ್ಪು ಮಾಡಿದೆ? ಅದೇ ಗೊತ್ತಿಲ್ಲ. ತಪ್ಪು ಮಾಡಿದ್ದು ನೀನೇ ಅಂತ್ಯ, ಗೊತ್ತಿಲ್ಲ ಅಂತ್ಯ. ಸರಿ ಬಿಡು, ನಿನ್ನ ಹತ್ರ ಒಂದು ವಿಷಯ ಕ್ಲಾರಿಫೈ ಮಾಡ್ಬೇಕು ನಾನು. ನನ್ನ ಹತ್ರ ಕ್ಲಾರಿಫೈ ಮಾಡೋ ವಿಷಯ ಏನಿದೆ? ಅದೇ ಹೇಳ್ತಾ ಇದ್ದೀನಲ್ಲ, ನಿನ್ನೆ ನಮ್ಮ ಮನೆಗೆ ಬಂದಿದ್ದು ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ ಅಪ್ಪ. ಆ ಹುಡುಗಿ ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ. ಇದೇ ವಿಷಯ ಕ್ಲಾರಿಫೈ ಮಾಡಕ್ ಬಂದಿರೋದು ನಾನು. ಯಾರು ನೀನ್ ನನ್ನ ಲವರ್ ಅನ್ಕೊಂತಾ ಇದೆಯೋ ಅದು ಬೇರೆ ಯಾರು ಅಲ್ಲ, ಸ್ವಾತಿ. ಸ್ವಾತಿನ ಕರ್ಕೊಂಬರಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪ ನಾನು ನೋಡಿದ್ರಲ್ಲ, ನನ್ನನ್ನೇ ಅವಳು ಲವರ್ ಅನ್ಕೊಂಡ್ಬಿಟ್ಯಾರಷ್ಟೇ. ಅಂದ್ರೆ ಬೆಳಗ್ಗೆ ಬಂದಿದ್ ಸ್ವಾತಿ ತಂದೆನಾ? ಅದು ನನಗೆ ಬೆಳಿಗ್ಗೆ ಫೋಟೋ ತೋರಿಸಿ ಪೇಪರಲ್ಲಿ ಬಂದಿದ್ದು ಇವರೇ ಅಂತ ನಮ್ಮ ಅಕ್ಕ ಹೇಳ್ದಾಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ಅಷ್ಟೇನಾ? ಮತ್ತೆ ಇನ್ನೇನು ಅನ್ಕೊಂಡೆ? ನಾನೇನ್ ಅನ್ಕೊಂಡೆ? ಅನ್ಕೊಳ್ದೆ ಫೀಲ್ ಆಗ್ಬಿಟ್ಯಾ? ನಾನೆಲ್ಲಿ ಫೀಲ್ ಆದೆ? ಫೀಲು ಆಗ್ಲಿಲ್ವಾ? ಚಂದು, ನೀನ್ ಯಾವ್ದೋ ಒಂದು ಹುಡುಗಿ ಲವ್ ಮಾಡ್ಬಿಟ್ಟಿದ್ಯಂತೆ. ಅವ್ರಪ್ಪ ನಿಮ್ಮನೆ ಬಂದು ಫುಲ್ ಆವಾಜ್ ಅಂತೆ. ಕಾಲೇಜಿಲ್ಲ ಪುಕಾರ್ಗರು. ಏನ್ ಒಳ್ಳೆ ಫಿಗರ್. ಮಗನೇ, ಈಗ ತಾನೆಲ್ಲ ಕ್ಲಾರಿಫೈ ಮಾಡ್ಕೋತಾ ಇದೀನಿ, ಮತ್ತೆ ಒಂದು ಎಡವಟ್ ಮಾಡಬೇಡ. ಇರ್ಲಿ, ಕ್ಲಾಸಿಗೆ ಹೋಗೋಣ ಬನ್ನಿ. ಅಬ್ಬಾ, ಅಷ್ಟೇ ತಾನೆ. ನಿಮ್ಮನೆಗೆ ಏನೇನ್ ಅನಾಹುತ ತನ್ನೋ ಅಂತ ಗಾಬರಿ ಆಗಿದ್ವಿ. ಹಾಗೇನಾದ್ರೂ ಆಗಿದ್ದಿದ್ರೆ ಅವನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕುಂಡಿಸ್ತಾ ಇದ್ದೆ. ವಾಟ್ ಅ ಸರ್ಪ್ರೈಸ್. ಅಮ್ಮ, ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ್ವಿ. ಅಮ್ಮ, ಡ್ಯಾಡಿ, ದಿಸ್ ಇಸ್ ವಿದ್ಯಾ. ನಮಸ್ಕಾರ. ನಮಸ್ಕಾರ. ಮೈ ಕ್ಲಾಸ್ಮೇಟ್, ಮೈ ನೇಬರ್. ಆಮೇಲೆ ನನಗೆ ತುಂಬಾ ತುಂಬಾ ನನಗೆ ನಿನಗೆ ಫ್ರೆಂಡ್. ಚಂದು, ನೀ ನಾಳೆನೆ ಕಾಲೇಜಿಂದ TC ತಗೊಂಬಂದ್ಬಿಡ. ನೀನು ನಮ್ ಜೊತೆ ಹೈದರಾಬಾದ್ಗೆ ಬರ್ವಿ ಅಂತೆ. ಹೈದರಾಬಾದ್ಗ? ಹೌದು ಕಣೋ, ಎಷ್ಟು ಪ್ರಯತ್ನ ಪಟ್ರು ನೀ ನನ್ ಬಿಟ್ಟಿಡಕ್ ಆಗ್ತಿಲ್ಲ. ಅದಕ್ಕೆ ನೀ ಇಲ್ಲಿ ಹೇಗ್ ಗಂಭೀರವಾಗಿರ್ತೀಯೋ ಅಲ್ಲೂ ಹಾಗೆ ಇರು. ಆಗ ಯಾವ ತೊಂದ್ರೆನೂ ಇರಲ್ಲ. ಅಮ್ಮ, ಅಮ್ಮ ಏನ್ ಹೇಳ್ತಾ ಇದ್ದೆ ನೀನು? ನನ್ನಂತ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ನ 3 ತಿಂಗಳಿಗೆ ಒಂದ್ಸತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ನನ್ನ ಭವಿಷ್ಯ ಏನಬೇಕು? ನಿಮ್ಮಿಷ್ಟದ ಪ್ರಕಾರ ನಾನು IAS IPS ಮಾಡಿ DC PC ಆಗಿ ಭವಿಷ್ಯನ ರೂಪಿಸ್ಕೊಬೇಕು ಅಂತ ಇದ್ದೀನಿ. ದೇಶಕ್ಕೆ, ದೇಶದ ಪ್ರಜೆಗಳಿಗೆ ಸೇವೆ ಮಾಡಿದ್ರೆ ತಾನೆ ನಿಮ್ಮ ಮಗನಾಗಿ ಹುಟ್ಟಿ ಸಾರ್ಥಕ. ಏಯ್ ನಿಲ್ಸೋ. ಇಷ್ಟೆಲ್ಲ ಕತೆ ಹೇಳ್ತಾ ಇದೀಯ ಅಂದ್ಮೇಲೆ ಇಲ್ಲೂ ಬಿಟ್ಟು ಬರಕ್ಕಾಗದೆ ಇರ್ತಕ್ಕಂಥ ಪುಂಡ್ರ ದಂಡಿದೆ ನಿನಗೆ. ಹೌದು, ನಿಮಗಿದ್ಬಿಟ್ರೆ ಬೇರೆ ತಲೆಗೆ ಬರಲ್ವೇ? ಈಗ ವಿದ್ಯೆನೆ ತಗೊಳ್ಳಿ. ನಾವೊಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ.
ಕಾಲೇಜಿಗೆ ಬೈಕಲ್ಲಿ ಒಟ್ಟಿಗೆ ಹೋಗ್ತೀವಿ, ಕ್ಲಾಸ್ ರೂಮಲ್ಲೂ ಪಕ್ಕನೇ ಕೂರ್ತೀವಿ, ಮುಖಾಮುಖ ನೋಡ್ತಾನೆ ಊಟ ಮಾಡ್ತೀವಿ, ಒಟ್ಟಿಗೆ ವಾಪಸ್ ಬರ್ತೀವಿ, ಒಂದೊಂದು ಮೂಮೆಂಟ್ನು ಒಟ್ಟಿಗೆ ಎಂಜಾಯ್ ಮಾಡ್ತೀವಿ. ಒಂದು ದಿವಸ ಏನು, ಒಂದು ಕ್ಷಣನೂ ಅವಳ ನೋಡದೇ ಇರೋಕ್ಕಾಗಲ್ಲ ನನಗೆ. ಇದನ್ನ ನೀವು ಪುಂಡು ಸ್ನೇಹ ಅಂತ ಹೇಳ್ತೀರಾ? ನೋ, ದಿಸ್ ಇಸ್ ಲವ್ಲಿ ಫ್ರೆಂಡ್ಶಿಪ್. ಏನ್ ವಿದ್ಯಾ? ಏನ್ ಹೇಳಿ ಅಂದ್ರೆ, ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜಿಪಣ್ತನ ಏನಾದ್ರೂ? ಏನಾಯ್ತು? ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ, ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನು ಸೊಪ್ಪು ಸೆದೆ ಸಾಂಬಾರು. ಅದ ಮಾವ, ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದರಿಂದ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ 2 ಗೊತ್ತಾ? ಭಗವಾನ್ ಚಂದೂರ್ ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನೊಬ್ಳೆ ಹಾಸ್ಟೆಲಿಗೆ ನಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟೆಲಪ್ಪ. ಆದ್ರೂ ಹುಡುಗಿನ ಒಬ್ಬಳೆ ಕಳ್ಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ ಬರ್ತೀವಿ. ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂತಿದ್ದೀನಿ ನಾನು. ನಡಿ 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 ನಡಿ. ಅಕ್ಕ, ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ನೀನ್ ಮದ್ವೆ ಆಗ ಹುಡುಗ ಹೇಗಿರ್ಬೇಕು? ಅಲ್ವೇ, ನೀನಿನ್ನೂ ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹ್ಞೂ, ಬಿಟ್ಟಾಯ್ತು. ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ. ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನು ಇಷ್ಟಪಟ್ರೆ ಮದುವೆ ಆಗ್ತೀನಿ. ಅಷ್ಟೇನಾ? ತರಲೆಗಳ ಸುಮ್ಮನೆ ತಲೆ ತಿಂತಾರೆ. ಏಯ್ ಮಾಮ, ನೀನ್ ಕ್ಯಾಡ್ಬರೀಸ್ ಕೊಡುವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ, ನೀವು ಹೊರಡಿ. ಗುಡ್ ನೈಟ್. ಬಾಯ್ ಬಾಯ್. ನೋ ಡೌಟ್ ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ. ಜಡೆ ಹಿಡಿದನ ತಾರ. ಹಾಯ್ ಡನ್ಲಪ್ ಟೈರ್. Vidya, can I join you? Sure, if you have the goods.
ಏನಂದೆ ನೀನು? ಅದು ಗತ್ಸ. Cheers. Hano. ವಿದ್ಯಾ, ಕ್ಲಾಸ್ ಇದೆಲ್ಲ ಹಾಸ್ಟೆಲ್ಗೆ ಹೋಗ್ತಾ ಇದೆಯೋ? ಕ್ಲಾಸ್ ಏನೂ ಇಲ್ಲ. ಹಾಗಾದ್ರೆ ನಾ ಡ್ರಾಪ್ ಮಾಡಲಾ? ಬೇಡ. ಯಾಕೆ ಮೂಡ್ ಒಂಥರ ಚೇಂಜ್ ಆಗಿದ್ದಲ್ಲ? ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಏನು ಮುಖ ಒರ್ಸ್ಕೊತಾರದ? ಅಲ್ಲ, ನೀನ್ ನೋಡ್ತಾ ಇರೋದು. ನಾನು ನಿನ್ ಮುಖ ನೋಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ನೀನ್ ನೋಡಿದ್ದು ನನ್ ಮುಖ ಅಲ್ಲ, ಸೊಂಟನ. ನೋ, ಸುಳ್ಳು ಹೇಳ್ಬೇಡ. ನೀನ್ ನೋಡಿದ್ಯೋ ಇಲ್ವೋ? ಬೈ ಆಕ್ಸಿಡೆಂಟ್ ನೋಡಿರ್ಬೋದು, ಅದಕ್ಕೆ ನೀನು ಒಂದೇ ಸಲ ನೋಡಿದ್ರೆ ಬೈ ಆಕ್ಸಿಡೆಂಟ್ ಅನ್ಬಹುದು. ಪದೇ ಪದೇ ನೋಡಿದ್ರೆ ಅದು ಇಂಟೆನ್ಷನಲ್. ತಪ್ಪು ಮಾಡಿದ್ದು ಅಲ್ಲದೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಐ ಹೇಟ್ ದಿಸ್ ಆಟಿಟ್ಯೂಡ್. ಅದರಲ್ಲಿ ತಪ್ಪೇನಿದೆ? ತಪ್ಪ? ಒಂದು ವಸ್ತುನ ಸುಂದರವಾಗಿದೆ ಅಂತ ನೋಡೋದಕ್ಕೂ ಅದೇ ವಸ್ತುನ ಕಳ್ಳ ದೃಷ್ಟಿಯಿಂದ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾ ನಿನಗೆ? ಅದು ನಾನು ಏನ್ ಹೇಳಿದ್ದೆ? ಏನದು? ಅದು ಸೂಕ್ಷ್ಮತೆ ಇದ್ರೆ ಗೊತ್ತಾಗುತ್ತೆ. ಹೇಯ್, ನನಗ ಫ್ರೀಡಮ್ ಇದೆ ಅಂತ ನಾನು ನೋಡಿದ್ನಪ್ಪ. ಫ್ರೀಡಮ್? ನನ್ನ ಸೊಂಟ ನೋಡೋ ರೇಂಜ್ಗೆ ನಾನ್ ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಾ? ಹಾಗೆ ಹೇಳಿಲ್ಲ ವಿದ್ಯಾ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಲವ್ ಮಾಡ್ತಾ ಇದ್ದಲ್ವಾ? ಲವ್ವ ಹಾಗಂತ ನಾನು ಹೇಳಿದ್ನಾ? ಪ್ರೀತಿಗೆ ಅರ್ಥ ಗೊತ್ತಾ ನಿನಗೆ? ಅದು ಇಲ್ಲಿ ಇಲ್ಲಿ ಹುಟ್ಟೋದು. ಅದನ್ನ ಸ್ಪಂದಿಸೋಕೆ ಈ ಕಣ್ಗಳಿರೋದೇ ಹೊರತು ಕಾಮ ದೃಷ್ಟಿಯಿಂದ ನೋಡೋದಕ್ಕಲ್ಲ. ಸ್ಟಾಪ್ ಇಟ್ ಯಾರ್. ಛೇ, ಬಿಟ್ರೆ ನಾನು ನಿನ್ನ ಕಣ್ಣಲ್ಲೇ ರೇಪ್ ಆಗ್ಬಿಟ್ಟೆ ಅಂತ ಹೇಳ್ತೀಯ ಅವಾಗ? ಎಸ್, ಆಲ್ಮೋಸ್ಟ್ ಅದೇ. ಪ್ರೀತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಿನ್ನ ಹತ್ರ ಇದ್ದಿದ್ರೆ ನೀನ್ ಹಾಗೆ ನೋಡ್ತಾ ಇರ್ಲಿಲ್ಲ. ಆವತ್ತು ಆಡ್ತಿರ್ಬೇಕಾದ್ರೆ ನನ್ನ ಸೊಂಟ ಹಿಡ್ಕೊಂಡಿದ್ದು ನಿನ್ನ ಆಸೆ ತೀರಿಸ್ಕೊಳ್ಳೋಕೆ ಅಂತ ನನಗೀಗ ಅರ್ಥ ಆಗ್ತಿದೆ. ನಿನ್ನನ್ನು ನಂಬಿದ್ದಕ್ಕೆ ಬೇಲಿನೇ ಬೇಲಿನೇ ಎದ್ದು ಹೊಲ ಮೇದಾಗಾಯ್ತು. ನೋಡು, ನಿಂತರ ಇರೋದಕ್ಕೆ ಬರೋದಿಲ್ಲ ನನಗೆ. ಮನಸ್ಸಿನಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತ ಹೇಳೋದಕ್ಕೆ. ಐ ಆಮ್ ನಾಟ್ ಈಗೋಯಿಸ್ಟಿಕ್ ಲೈಕ್ ಯು. ಒಂದ್ ತಪ್ಪು ಮಾಡ್ದೆ ಕಣೆ. ಒಂದಿಷ್ಟು ಹೂವ ಕೈಲಿ ಹಿಡ್ಕೊಂಡು ನಿನ್ ಮುಂದೆ ನಿಂತು, ಓ ಮೈ ಗಾಡ್, ಯು ಆರ್ ಸೋ ಬ್ಯೂಟಿಫುಲ್, ಯು ನೋ ದಟ್, ಅತಿ ಲೋಕ ಸುಂದರಿ ಐಶ್ವರ್ಯ ರೈನು ನಿನ್ ಮುಂದೆ ಏನೂ ಇಲ್ಲ, ಐ ಲವ್ ಯು ಅಂತ ನಿನ್ ಹಿಂದೆನೆ ಸುತ್ತ ಸಿನಿಮಾ, ಪಬ್ಬು, ಡಿಸ್ಕೋಟೆಕ್ ಅಂತ ಸುತ್ತಿ ಮಾಡಬಾರ್ದಿದ್ ಮಾಡಿದ್ರೆ ಅರ್ಥ ಆಗ್ತದೆ ನಿನಗೆ. ಹಾಗೆ ನಾನು ಮಾಡ್ಲಿಲ್ವೇ? ಅವಾಗ್ಲೇನೆ ಹೇಳ್ತಾ ಇದ್ದಿಲ್ಲ ನಿನ್ ಸೊಂಟ ಮುಟ್ಟಿ ಮಜಾ ತಗೊಂಡೆ ನಾನು ಅಂತ. ನೀನೇನೇ ಮಾಡ್ತಾ ಇದ್ದೆ. ಇವತ್ತು ಎಗರಾಡ್ದಂಗ ಅವತ್ತು ಎಗರಾಡ್ಬೇಕಿತ್ತು. ನೀನ್ ಎಂಜಾಯ್ ಮಾಡ್ಲಿಲ್ಲ. ಅದನ್ನೇ ಹೇಳ್ತಾ ಇದ್ದಿಲ್ಲ ಕ್ಯಾರೆಕ್ಟರ್ ಬಗ್ಗೆ. ಈಗೇನೆ ಹೇಳ್ತೀಯ? Shut up! Shut up! Mind your tongue. ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ. ಕೇಳ್ತಾನ ಅನ್ನೋದು ನಿನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿನ್ನ ರಕ್ತದಲ್ಲೂ ಇದೆ. ವಿದ್ಯಾ, ನಾನು No! Don't dare to call me like that. ನಿನ್ನ ಪ್ರೀತಿ ಮಾಡೋದಿರ್ಲಿ, ನಿನ್ನ ಫ್ರೆಂಡ್ಶಿಪ್ ಮಾಡೋದು ದೊಡ್ಡ ತಪ್ಪು. ಇನ್ನು ಮುಂದೆ ವಿ ಆರ್ ಸ್ಟ್ರೇಂಜರ್ಸ್, ಜಸ್ಟ್ ಸ್ಟ್ರೇಂಜರ್ಸ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ವಿದ್ಯಾ,
ಜಾನೆ ಕ್ಯೂ ಲೋಗ್ ಪ್ಯಾರ್ ಕರ್ತೆ ಹೈ. ಹೋಗಿ ಆಮೀರ್ ಖಾನ್ ಹತ್ರ ಕೇಳು. ಥ್ಯಾಂಕ್ ಯು ಪ್ರೀತಿ ಜಿಂಟ. ಹೇ ಆತಿಕ್ಯ ಕಂಡಲ್ಲ. ಹೋಗೋ ಚಂಡಾಳ. ಜಾಕಿ ಚಾನ್ ನೀನೊಳ್ಳೆ ಬೃತಿ ಹೊಡೆದ ಹೊಡಿತಲ್ಲ ಬ್ರೋ. ಹಲೋ ಹಾಯ್ ವಿದ್ಯಾ. ಹೇ ದಿಲ್ ಮಾಂಗೆ ಮೋರ್. ಥ್ಯಾಂಕ್ ಯು. ಏ ರಾಧಿಕಾ ನೀನ್ ಅಲ್ಲಿ ಕೂತ್ಕೋ. ಯಾಕೆ? ಕೂತ್ಕೋ ಹೇಳ್ತೀನಿ. ಇದಕ್ ಮುಂಚೆ ಯಾರು ಕೂತ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ, ಈಗೇನೈತೆ? ದುಷ್ಟರ್ನ ಕಂಡ್ರೆ ದೂರ ಇರೋದೇ ಒಳ್ಳೇದು. ಛೇ 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 ಏನಮ್ಮ ವಿದ್ಯಾ, ಮದುವೆ ಆಗೋ ವಯಸ್ಸಾಗ್ತಾ ಇದೆ, ಇನ್ನೂ ಪ್ಯಾಂಟು ಶರ್ಟು ಅಂತೀಯಲ್ಲಮ್ಮ. ಅಪ್ಪ ನಂಗೆ ಇಂಥ ಡ್ರೆಸ್ ಚೆನ್ನಾಗ್ ಕಾಣೋದು. ಹೇಳಮ್ಮ ನೀನು. ಹಾಕೊಳ್ಳಿ ಬಿಡ್ರಿ, ಇನ್ನೆಷ್ಟ್ ದಿವಸ ಹಾಕೋತಾಳೆ? ಮದ್ವೆ ಆಗೋರ್ಗು ತಾನೆ. ನೀ ಹೇಳಿದ್ಮೇಲೆ ಮುಗೀತು. ಮೇಲ್ ಹೋಗಿ ನೋಡೋಣ ಬನ್ನಿ. ಯಡಿಯೂರಪ್ಪ ಬನ್ರಿ. ಅಲ್ಲೇ ಬಾ. ನೋಡಿದ್ರಾಯ್ತು. ಬಾರೋ. ಇಷ್ಟೆಲ್ಲ ತಗೋತೀಯ? ತಗೋ ತಗೋ, ನಿನ್ ಮಗಳು ಇವತ್ ನನ್ ಜಾಬ್ ಖಾಲಿ ಮಾಡಿಸ್ತಾಳೆ. ನೀನ್ ತಗೊಮ್ಮ, ಅವ್ರದ್ದಿದ್ದೆ. ನೀ ಏನ್ ತಗೊಳಲ್ವಾ? ಸೀರೆ ಎಲ್ಲಿದ್ಯಾ? ನೀನು ಶಾಪಿಂಗ್ ಬಂದಿದ್ಯಾ? ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಅಪ್ಪ ಇವರು ನನಗ್ ತುಂಬಾ ಬೇಕಾದವರು. ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಮನೆ. ಇವರು ಕುಮಾರಣ್ಣ, ನಮಸ್ಕಾರ. ಶೋಭಾ ಅತ್ತಿಗೆ, ನಮಸ್ಕಾರ. ಬಬ್ಲು, ಹಾ. ಅಕ್ಕಿ, ಇವರು ಶೋಭಾ ಅತ್ತಿಗೆ ತಮ್ಮ. ಅಂಕಲ್ ಆ, ಎಲ್ಲಿ ಉಳ್ಕೊಂಡಿದ್ದೀರಾ? ರಿಲೇಟಿವ್ ಮನೆ ಏನಾರು ಇದೆಯಾ? ಏ ಇಲ್ಲಪ್ಪ, ಇಲ್ಲೇ ಹೋಟ್ಲಲ್ಲಿ ಇಳ್ಕೊಂಡಿದೀವಿ. ಹೋಟ್ಲಲ್ಲ? ಹಾ. ಏನ್ ಭಾವ ಇದು? ಅಲ್ಲ ಇದೇ ತಲೆ ಇದೆ ನಿನಗೆ. ನಮಗ್ ಬೇಕಾದವ್ರು ಅಂತ ಮಾತಲ್ಲಿ ಹೇಳಿದ್ರೆ ಆಗೋಯ್ತಾ? ಅಪ್ಪ ಅಮ್ಮ ಬಂದಿದ್ದಾರೆ, ನಮ್ಮನೆ ಕರ್ಕೊಂಬರತ್ತಾನೆ. ಹೇ ಅದೆಲ್ಲ ಯಾಕಪ್ಪ? ಸರ್ ಏ. ಇಲ್ಲಿ ಕೇಳಿ, ನಿಮ್ ಮಗಳು ಯಾವತ್ತೋ ನಮ್ ಫ್ಯಾಮಿಲಿ ಮೆಂಬರ್ ಹಾಗ್ ಹೇಳಿ ಆಗೋಗಿದ್ದಾರೆ. ಬಾವ. ಅಂದ್ಮೇಲೆ ನೀವಿಬ್ರು ಬೇರೆನಾ? ಬನ್ನಿ ಹೋಟ್ಲ್ ಚೆಕ್ಔಟ್ ಮಾಡಿ ನಮ್ ಮನೆಗೆ ಹೋಗೋಣ. ಬನ್ನಿ. ನಿಮಗ್ ಸುಮ್ನೆ ತೊಂದ್ರೆ. ಅಯ್ಯೋ ತೊಂದ್ರೆ ಏನ್ ಬಂತು, ಬನ್ನಿ ಸರ್. ಚಂದು ನಾನು ಇವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ನೀನು ನಿನ್ ಫ್ರೆಂಡು ಬೈಕಲ್ಲಿ ಬನ್ನಿ. ಬನ್ನಿ ಸರ್. ಬನ್ನಿ. ಹಾ. ಏಯ್ ಬನ್ನಿ. ನೋಡಿ ಅದನ್ನೆಲ್ಲ ಕೆಳಗೆ ಕಳಿಸ್ಬಿಡಿ. ಹಾ. ವಿದ್ಯಾ ಅವ್ರೆ, ಶಾಲ್ ವಿ ಗೋ? ನಾನ್ ಹೇಳಿಲ್ಲ, ಅವ್ರು ಹೇಳಿದ್ದು. ವಾಟ್? ಐ ನೋ. ಒಂದು ಹುಡುಗಿ ಗಾಡಿ ಹತ್ತಿದ್ರೆ ಸಾಕು, ಬೇಕಂತ ಬ್ರೇಕ್ ಹಾಕಿ ಟಚ್ ಮಾಡಕ್ ನೋಡ್ತಾರೆ ಈ ಹುಡುಗರು. ಚೀಪ್ ಮೆಂಟಾಲಿಟಿ. ಎಕ್ಸ್ಕ್ಯೂಸ್ ಮೀ, ಅದು ಬ್ರೇಕ್ ಹೊಡೆದಿದ್ದಲ್ಲ, ಸ್ಪೀಡ್ ಬ್ರೇಕರ್ಸ್. ಚೀಪ್ ಮೆಂಟಾಲಿಟಿ ಅಂತ ಅದು ನಿನ್ನಂತವ್ರಿಗೆ ಇರೋದು, ಅದಕ್ಕೆ ಎಲ್ಲ ಚೀಪಾಗಿ ಕಾಣೋದು. ಈಗೇನು ಸ್ಪೀಡ್ ಬ್ರೇಕರ್ ಇಲ್ವಲ್ಲ? ಸ್ಪೀಡ್ ಬ್ರೇಕರ್ ಅಲ್ಲ, ಗಾಡಿನೇ ಬ್ರೇಕ್ ಆಯ್ತು. ಹೇಳಿ. ಓ ಗಾಡ್. ನನ್ನ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ಅದಕ್ಕೆ ಯಾರೇನು ಮಾಡೋಕ್ಕಾಗತ್ತೆ. ಇದು ಹಾಳ ದಿವಾಲಕ್ಕೆ ಕೊಡ್ಬೇಕಾ? ಇವಳು ಆಡೋದಕ್ಕೂ ಇದಕ್ಕೂ ಎಲ್ಲ. ನಾನು ನೋಡಿಲ್ಲಪ್ಪ, ಏನು ನೋಡಿಲ್ಲ, ಏನು ನೋಡಿಲ್ಲ ನಾನು. ಏನು? ಗಾಡಿ ನೀಲೇರು, ನಮ್ಮ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ ಇದೇನೋ ಭಾಳ ಭಾಳ ಅಂದ್ರೆ ಬರೀ ಅದೇ ಕಣ್ಣಿಗೆ ಬೀಳುತ್ತೆ. ವ್ಯಾಪಾರ ಮಾಡಕ್ಕಂತ ಬಂದವನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಂತ ಸುಮ್ಕಿರವ ನಿಂಗೆ ತಿಳಿಯಲ್ಲ. ಏನ್ ಮಾಡೋದು ಈಗ ನನ್ ಸೊಂಟಕ್ಕೆ ನೀನು ಕೈ ಅಣ್ಣ ಸೋಡಣ. ಬೆಂಕಿ ಬೇಡ ಅಂದ್ರೆ ಈಗ ಏನ್ ಹೇಳ್ತೀನಿ ನೀನು? ಅದೇ ಹೇಳಿದ್ನಲ್ಲ, ನನ್ನ ಓದು ಪೂರ್ತಿ ಆಗೋವರೆಗೂ ಮದ್ವೆ ಮ್ಯಾಟ್ರ್ ತೆಗಿಬೇಡಿ ಅಂತಿದ್ದೀನಿ. ನಾನ್ ಯಾವಾಗ ಹೇಳ್ತೀನೋ ಆವಾಗ ಮದುವೆ ಮಾಡ್ಕೊಳಕ್ ಒಪ್ಕೋತೀನಿ ಅಂತ ನೀ ಹೇಳಿದ್ದಕ್ಕೆ ತಾನೆ ಹೆಚ್ಚಿಗೆ ಓದಕ್ಕೆ ಈ ಊರಿಗೆ ಕಳ್ಸಿದ್ದು. ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಓದ್ ಬೇಡ ಅಂತಂದಾಗ ನೀವ್ ನನ್ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಟ್ 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 ಕಾಫಿ. ಡಿಸ್ಟರ್ಬ್ ಆಯ್ತಾ? ಏನಿಲ್ಲಪ್ಪ. ಓಕೆ. ಏನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ? ಏನಿಲ್ಲ, ನನ್ನ ಮಗಳಿಗೆ ಮದುವೆಗಿಂತ ಓದೇ ಹೆಚ್ಚಂತೆ. ನಿಜವಾಗ್ಲೂ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಓದೋದು ಒಂದ್ ನೆಪನ? ಐ ಮೀನ್ ಅವಳ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಅಂತ? ನನ್ನ ಮನಸ್ಸಿನಲ್ಲಿ ಯಾರು ಇಲ್ಲ. ಹಾಗಾದ್ರೆ ಮದುವೆ ಒಪ್ಕೋಬೋದಲ್ಲ? ನನ್ನ ಜೀವನ ನನ್ನಿಷ್ಟ. ಒಪ್ಕೊಳ್ಳೋದು ಬೇಡವೋ ಅಂತ ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋಂತ ಅವಶ್ಯಕತೆ ನನಗಿಲ್ಲ. ಅವನೇನೋ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನೀನೇನೋ ಅವನ್ನ ಗದರಿಸ್ತಾ ಇದ್ಯಾ? ಇಲ್ಲಿ ನೋಡಪ್ಪ, ಈ ಫೋಟೋ ನೋಡು. ಈ ಹುಡುಗನ್ಗೆ ಏನ್ ಕಮ್ಮಿ, ಒಳ್ಳೆ ಸಂಬಂಧ ಬೇರೆ.
ಗುಡ್ ಸೆಲೆಕ್ಷನ್. ಒಂದ್ಸತಿ ಫೋಟೋ ನೋಡು. ಇದಕ್ಕಿಂತ ಒಳ್ಳೆ ಹುಡುಗ ಖಂಡಿತ ಸಿಗಲ್ಲ ನಿನಗೆ. ನೋಡಿ ಸರ್, ಚಿನ್ನದಂತ ಹುಡುಗ ಸರ್, ಅವನ್ನ ನೋಡಿ ಬೈತಾ ಇದ್ದಾಳೆ. ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ ಯಾವುದು ಅಂತ ಗೊತ್ತಿದ್ರೆ ತಾನೆ. ಕರೆಕ್ಟ್ ಸರ್. ನಿಮ್ಮ ಮಗಳಿಗೆ ಒಳ್ಳೇದು ಯಾವುದು ಅಂತ ಗೊತ್ತಾದ್ರೆ ನಿಮ್ಮ ಮಾತು ಕೇಳೋಳು ಸರ್. ಕೇಳಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಹೋಗ್ಲಿ, ಅವನ್ ಯಾರು ಅಂತ ಹೇಳಕ್ ಹೇಳಪ್ಪ. ಅಪ್ಪ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ. ಹಾಗಾದ್ರೆ ಒಪ್ಕೋಬೋದಲ್ಲಮ್ಮ. ಸರಿ, ನೀವು ದೊಡ್ಡ ಸಂಬಂಧನೇ ನೋಡ್ತಿರೋ ಇಲ್ಲ ಕತ್ತೆ ಸಂಬಂಧನೇ ನೋಡ್ತಿರೋ ನನಗ್ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ಅಂಕಲ್, ಕತ್ತೆ ಸಂಬಂಧ ನೋಡಿ ಅಂದ್ಲು ಅಂತ ಮಾಮೂಲಿ ಕತ್ತೆ ನೋಡ್ಬಿಡ್ಬೇಡಿ ಪಾಪ, ಒಂದ್ ಒಳ್ಳೆ ಕತ್ತೆನೆ ನೋಡಿ. ನೀನು ಸರಿಯಾಗಿದ್ಯಾ. ಕೂಡಲೇ ಊರಿಗೆ ಹೋಗಿ ನಿಶ್ಚಿತಾರ್ಥಕ್ಕೆ ದಿನ ಫಿಕ್ಸ್ ಮಾಡ್ಬಿಡೋಣ. ಸರಿ. ನಮ್ಮ ರೇಂಜ್ಗೆ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗಿರೋ ಫಂಕ್ಷನ್. ಬಾವ ಅವರು ಈ ಮುಹೂರ್ತ ಬಿಟ್ರೆ ಇನ್ನು ಒಳ್ಳೆ ಮುಹೂರ್ತ ಸಿಕ್ಕಲ್ಲ ಅಂದ್ರು. ಅದಕ್ಕೆ ಭಾರಿ ಅರ್ಜೆಂಟ್ ಆಗಿ ನಿಶ್ಚಿತಾರ್ಥ ಮಾಡ್ಬೇಕಾಯ್ತು. ಎನಿಹೋ ಎಲ್ಲ ಒಳ್ಳೇದಾದ್ರೆ ಸಾಕು. ಆಯ್ತಾ? ಹಾಗೆ ಆಗ್ಲಿ. I'm sorry, Mahesh. ಚಂದು, ಏನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು. ಅದು ಇಲ್ಲಲ್ಲ, ಬಾ ನನ್ ಜೊತೆ. ಬಾ ಒಳಗೆ. ಏನ್ ಮಹೇಶ್, ಏನ್ ಮಾಡ್ತಿದ್ಯಾ? ಏನಿದ್ದಲ್ಲ, ಸ್ವಾತಿಗೆ ಬೇರೆ ಯಾರ ಜೊತೆನೋ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಇವನಿಗೆ ಅವಳನ್ನ ನೋಡ್ಬೇಕು ಅಂತ ಆಸೆ. ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಬಿಡಲ್ಲ ಅಂತ ನಾನು ಇವನ್ಗೆ ಎಷ್ಟು ಹೇಳ್ದೆ. ನನ್ ಮಾತ್ ಕೇಳಿಲ್ಲ. ಅವಳನ್ನ ನೋಡ್ದೆ ಇದ್ರೆ ನಾ ಬದುಕಲ್ಲ ಅಂತ ಹೇಳ್ದ. ಅದಕ್ಕೆ ಕೂಡ ಹಾಕಿ ಬೀಗ ಹಾಕ್ತೆ. ಈಗ ನೋಡು ಏನ್ ಮಾಡ್ಕೊಂಡಿದ್ದಾನೆ. ಗ್ರೇಟ್ ಲವ್ ಯಾರ್. ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಪ್ರಾಣನೇ ತ್ಯಾಗ ಮಾಡಕ್ ಹೊರಟಿರೋ ಒಂದ್ ಕಡೆ ಆದ್ರೆ, ಪ್ರೀತಿ ಪ್ರೇಮದ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ ಇರೋರು ಇನ್ನೊಂದ್ ಕಡೆ. ಹಲೋ, ನಾನ್ ನಿನ್ನ ಕರ್ಸಿದ್ದು ಇವನ್ನ ಸಮಾಧಾನ ಮಾಡೋಕೆ ಅಷ್ಟೇ. ನಾನ್ ಮಾಡ್ತಾ ಇರೋದು ಅದನ್ನೇ. ಮಹೇಶ್, ಪ್ರೀತಿ ಅನ್ನೋದು ಒಂದ್ಸತಿ ಹುಟ್ಟಿದ್ಮೇಲೆ ಅದು ಅರ್ಧಕ್ಕೆ ಬಿಡಲ್ಲ. ಅದರಲ್ಲೂ ನಾನು ಹೇಳಿದ್ಮೇಲೆ ಅದಕ್ಕೊಂದು ಅಂತ್ಯ ಕಾಣಿಸ್ತೇ ಬಿಡಲ್ಲ. ಮಹೇಶ್, ಹೇಯ್, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ದೆನ್ ಕೂಲ್, ನನಗೆ ಬಿಟ್ಬಿಡು. ಓಕೆ, ಕಮಾನ್. ಚಂದು, ನಾನ್ ಬಂದು ನಿನ್ನ ಮೀಟ್ ಮಾಡಿದ್ದು ನಾವಿಬ್ರು ಫ್ರೆಂಡ್ಸ್ ಆಗಿದ್ದಾಗ ಇವ್ರಿಗೊಂದು ಮಾತು ಕೊಟ್ಟಿದ್ವಿ. ಈ ನಮ್ಮಿಬ್ರ ಇದರಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಹೊರತು ಇದನ್ನ ಮುಂದಿಟ್ಕೊಂಡು ಮತ್ತೆ ನಿನ್ನ ಹತ್ರ ಬರ್ಬೇಕು ಅಂತಾನೂ ಅಲ್ಲ, ಇಲ್ಲ ನಿನ್ನ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂತಾನೂ ಅಲ್ಲ. ಹಲೋ, ಒಂದ್ ನಿಮಿಷ. ನಿನಗೆ ನೀನ್ ಏನ್ ಅನ್ಕೊಂಡಿದ್ದೆ ಮೊದ್ಲು ಅದೇಳು. ನನಗೂ ನಿನ್ ಜೊತೆ ಯಾವ ತರ ಸಂಬಂಧನೂ ಇಲ್ಲ. ಅದನ್ನ ಯಾವತ್ತೋ ತಲೆಯಿಂದ ತೆಗ್ದಾಕಾಯ್ತು ನಾನು. ಅಷ್ಟೇ ಅಲ್ಲ, ದುಷ್ಟನ್ ಕಂಡ್ರೆ ದೂರಾಡಕ್ಕೆ ನನಗೂ ಗೊತ್ತು. ಅಂಡ್ ಒನ್ ಮೋರ್ ಥಿಂಗ್, ಚಂದು ಮಾತು ಕೊಟ್ರೆ ಅದ್ಯಾವತ್ತೂ ತಪ್ಪಲ್ಲ. ಅದನ್ನ ನೀನ್ ನನಗೆ ಜ್ಞಾಪಿಸ್ಬೇಕಾಗಿಲ್ಲ. ಅವಳು ಮದ್ವೆನಾ, ಅವಳ ಅಪ್ಪ ಅಲ್ಲ, ಅವನೇ ಬಂದ್ರು ತಡಿಯಕ್ ಸಾಧ್ಯ ಇಲ್ಲ. ಇದನ್ನ ನೀನ್ ತಿಳ್ಕೊ.
ಜ್ಞಾಪಕ ಬಂದ ಚಂದು ಬಿಸ್ನೆಸ್ ಮೀಟಿಂಗಾ? ಇನ್ನು ಕೋಟಿಗಟ್ಟಲೆ ಹಣ ಸಂಪಾದಿಸ್ಬಿಟ್ಟು ಮಗಳನ್ನ ರಾಣಿ ತರ ನೋಡ್ಕೊಳೋದಕ್ಕೆ ಅವಳೇ ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ. ಪ್ರೀತಿಸ್ತಾ ಇದೀನಿ, ಅರ್ಥ ಮಾಡ್ಕೊಂತಿದ್ದಾಳಷ್ಟೇ. ಪ್ರೆಸ್ಟೀಜಾ? ಪ್ರೀತಿಗಿದೆಲ್ಲ ಗೊತ್ತಿಲ್ಲ. ಹುಟ್ಟಿದ್ರೆ ಪ್ರೇಮ, ಹೋದ್ರೆ ಪ್ರಾಣ ಎರಡೇ ಗೊತ್ತಿರೋದು. ಅದಕ್ಕೆ ನಿನ್ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು. ಅವಳಿನ್ನು ಸಾಯ್ದೆ ಬದುಕಿದ್ದಾಳಂದ್ರೆ ನಿನ್ನ ಅದೃಷ್ಟ. ಈಗಲಾದ್ರೂ ಅರ್ಥ ಮಾಡ್ಕೋ. ಅದು ಬಿಟ್ಬಿಟ್ಟು ನನ್ನ ಮಗಳು ನಾನು ಇಷ್ಟ ಬಂದ ಕಡೆನೇ ಮದುವೆ ಮಾಡ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ಯಾಕಂದ್ರೆ ಮಹೇಶ್ಗೆ ಸ್ವಾತಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ಚಂದ್ರಶೇಖರ್ ಉರ್ಫ್ ಚಂದು. ಅಂಡ್ ಅವಳ ಹಾಸ್ಪಿಟಲ್ ನಾಳೆ ನೇರವಾಗಿ ಬರ್ಬೇಕಾಗಿರೋದು ಮದುವೆ ಮಂಟಪಕ್ಕೆ. ಅದನ್ನ ನೀನ್ ಮಾಡು, ಇಲ್ಲ ನಾನ್ ಮಾಡ್ತೀನಿ. ಯಾಕಂದ್ರೆ ಈ ಮದುವೆನ ತಪ್ಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಡೋಂಟ್ ವರಿ ಮಿಸ್ಟರ್ ಪಾಟೀಲ್, ಇನ್ನು 1 ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಸ್ವಾತಿ ಇನ್ನೊಂದ್ಸಲ ಹೀಗೆ ಮಾಡ್ಕೊಳ್ದೇ ಇರೋ ಹಾಗೆ ನೀವೇ ಕೇರ್ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಜೇಮ್ಸ್ ಸರ್, ನಾನು ಬೋರ್ಡ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ಬೇಬಿನ ಹುಷಾರಾಗಿ ಕರ್ಕೊಂಡು ಹೋಗಿ. ಸ್ಟೂಡೆಂಟ್ಸು ಏನು ಮಾಡೋಕ್ಕೆ ರೆಡಿ ಇರ್ತಾರೆ. ಬಿ ಅಲರ್ಟ್. ಹಾಂ, ಓಕೆ ಸರ್. ಹಾಂ. ಸ್ವಾತಿ, ಟೇಕ್ ಕೇರ್. Come on, move. ಸ್ವಾತಿ, ಪುರೋಹಿತ್ರೆ ತಗೊಳ್ಳಿ ಹೂವಿನಾರ, ಬೇಗ ಬೇಗ. ದೇವಿ ನಾರಾಯಣಿ ನಮಸ್ತುತೆ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ.
ಕೂತ್ಕೊಳ್ಳಿ. ಪುರೋಹಿತ್ರೆ, ತಾಳಿ ಕಟ್ಸಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಶುಭಕೆ ತ್ವಂ ಜೀವ ಶರದಶತಂ ಮಾಂಗಲ್ಯಧಾರಣ ಮುಹೂರ್ತಮಸ್ತ ಸುಮುಹೂರ್ತಮಸ್ತ ಸುಪ್ರತಿಷ್ಠಿತಮಸ್ತ ತಚ್ಚೇಯೋರಾರುಣೀಮಹೇ ಗಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ ದೈವೇ. ಸರ್, ಕ್ಷಮಿಸಿ ಸರ್. ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾವು ಈ ಕೆಲಸ ಮಾಡಿಲ್ಲ. ಸ್ವಾತಿ ಜಾಗದಲ್ಲಿ ನನ್ನ ತಂಗಿನೇ ಇದ್ದಿದ್ರು ನಿಮ್ಮನ್ನು ಹೇಗೆ ವಿರೋಧಿಸಿದ್ನೋ ನನ್ನ ತಂದೆನೂ ಹಾಗೆ ವಿರೋಧಿಸಿ ಅವಳು ಮದುವೆ ಮಾಡ್ತಾ ಇದ್ದೆ. ಎಲ್ಲರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆದನ್ನೇ ಬಯಸ್ತಾರೆ ಸರ್. ಹಾಗೆ ನೀವು ನಿಮ್ಮ ಮಗಳಿಗೆ ಕೋಟ್ಯಾಧಿಪತಿ ಗಂಡನ್ ತರಬೇಕಂತ ಬಯಸಿದ್ದು ಸರಿನೇ ಸರ್, ತಪ್ಪಲ್ಲ. ಮಹೇಶ್ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು ಸರ್, ಮನಸ್ಸಿದೆ. ಅವನು ನಿಮ್ಮ ಮಗಳಿಗೆ ತಾಳಿ ಕಟ್ಟಬೇಕಾದ್ರೆ ನಿಮ್ಮ ಮಗಳ ಕಣ್ಣಲ್ಲಿದ್ದ ಖುಷಿ ನೋಡಿದ್ದಿದ್ರೆ ಅವಳು ಬಯಸಿದ್ದು ಹಣ ಅಲ್ಲ, ಪ್ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಸರ್, ಖಂಡಿತವಾಗ್ಲೂ ಮಹೇಶ್ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ನಡೀರಿ, ಬನ್ನಿ ಹೋಗೋಣ. ಚಂದು, ನಿನ್ ಮದುವೆಗೆ ಮರ್ಯಾದೆ ಕರಿತೀಯ ತಾನೆ? ಅಪ್ಪ ಪ್ಲೀಸ್, ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚುಚ್ಚಾಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ, ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ. ಈಗ ಟೈಮ್ ಕೊಡೋದ್ರೆ ಹೇಗೆ? ಆವತ್ತೇನೋ ಬಾಯಿ ಮಾತಿಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಪ್ಲೀಸ್, ಏನಾದ್ರೂ ನೆಪ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ತಗೊಳ್ಳಿ. ಓ, ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್, ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡಿದಾಗಿದೆ. ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ್ಲ ಕೇಳಿದ್ದು, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ, ಓಕೆ ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಬಿಡೋಣ ಅಂತ. ಅಪ್ಪ, ಇನ್ವಿಟೇಷನ್ ಕೊಡಿ. ತಗೊಂಬ. ನಾನು ಮನಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿನ್ ಮದುವೆಲಿ ಫಸ್ಟ್ ಪ್ರಿಫರೆನ್ಸು ನನಗೆ ಅಂತ ಆಯ್ತು? ಓನ್ಲಿ ಅತಿಥಿಯಾಗಿ ಮಾತ್ರ. ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್, ನಾನ್ ಬರ್ದೇ ಇದ್ರೆ ಈ ಮದುವೆ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ. ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ. ಬರ್ತೀನಿಮ್ಮ. ಬಾಮ್ಮ.
ಬನ್ನಿ. ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನೂ ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ. ಯಜಮಾನ್ರೆ ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರಾಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಡ್ ಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ. ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯ್ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗೋ. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲ್ ಕೊಡೋ ಹೊಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ. ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳಸಿತ್ತು ಅಂತಲ್ಲ. ಹಾಗೆ ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಅದ್ ನೋಡು. ಬೇಡ, ಆ ಎಲ್ಲೋ ಸ್ಯಾರಿ ಕೊಡಿ. ಅದಲ್ಲ, ಚೆನ್ನಾಗಿ ಅದು. ಅದ್ ತಗೊಳ್ಳಿ. ಇದಾ? ಯಾವ್ದು ಇಷ್ಟ ಆಯ್ತು ಅಂತ ಹೇಳಮ್ಮ. ಯಾವ್ದೋ ಒಂದ್ ಸೆಲೆಕ್ಟ್ ಮಾಡು ಅನ್ನಲ್ಲ. ಚಿಕ್ಕಮ್ಮ, ಸ್ಯಾರಿ ಸೆಲೆಕ್ಷನ್ ಬಿಡಿ. ಇವಳನ್ನ ನೋಡ್ತಾ ಇದ್ರೆ ಮದ್ವೆನೆ ಬೇಡ ಅಂತ ಅಂತ ಕೂತಿದ್ದಾಳೆ. ಏಯ್, ಯಾಕೆ? ಅಕ್ಕಿ, ಬಬ್ಲು, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾರ್ಯಾರು ಬಂದ್ರು? ಡ್ಯಾಡಿ ಮಮ್ಮಿ ಕೂಡ ಬಂದ್ರು. ಅಷ್ಟೇನಾ? ಇನ್ಯಾರು ಬಂದಿಲ್ವಾ? ಮಾಮ ನಮ್ ಜೊತೆ ಬರಲ್ಲ ಅಂದ್ರು. ಬರಲ್ಲ ಅನ್ನ? ಹೌದು, ನಮ್ಗಿಂತ ಮುಂಚೆನೇನೆ ಒಬ್ನೇ ಬರ್ತೀನಿ ಅಂತ ಹೊರಟ್ ನಿಂತಿದ್ರು. ಬೇಡ, ಜೊತೆಗೆ ಹೋಗೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ. ಹಾಯ್ ಶುಭ. ಬನ್ನಿ. ಬಂದಾಯ್ತಲ್ಲ. ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋಗ್ ಮಾಡ್ಬಿಟ್ಟು. ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ? ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಾಗ್ಲಿಲ್ಲ. ಹೋಗಿ ನಿನ್ಗೆ ಹೇಳದ್ನಲ್ಲ, ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓಕೆ. ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು ನಾನು ನಿನ್ನ? ನೋ ವೇ. ಹೇ 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 ಹೇ, ನೀನ್ ನನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸ್ಯಾರಿ ಸೆಲೆಕ್ಷನ್ಸ್. ಹಾ ಲೇಡೀಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕಪ್ಪ. ಉಪ್ಸ್, ಸಾರಿ. ಪರವಾಗಿಲ್ಲ. ನೀವು? ನಾನ್ ಸೌಮ್ಯ. ಬ್ಯೂಟಿಫುಲ್ ನೇಮ್. ಹಾ, ಮದುವೆ ಹೆಣ್ಣು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನ್ ಮದುವೆ ಗಂಡಾಗಿದ್ರೆ ನನ್ ಮದುವೆ ಆಗೋಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ. ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು. ನಾನು ಇಷ್ಟಪಟ್ಟಿದ್ದೆ, ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸ್ಯಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು. ಇಟ್ಕೋ. ಚೆನ್ನಾಗಿ
ಕೆಡುವ್ರಿ ನೋಡಯ್ಯ ಯಾವನೇ ಇದನ್ನೆಲ್ಲ ಅಡ್ಡಾಡವನು ಏ ತಿಮ್ರ ಬಲ್ ಎಲ್ಲೋ ಹಾಳಾಗೋಗಿದ್ದೆ ಮನೇಲಿ ಎಲ್ಲರೂ ಹುಡುಕ್ತಾರೆ ನೀನು ಹುಡುಗನ ಏನ್ ಮಾಡ್ತಾರೆ ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ ಅದ್ ಸರಿ ಎಲ್ಲಿಗಪ್ಪ ಹೋಗಿದ್ದೆ ನೀನು ಅಯ್ಯೋ ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು ಯಾರನ್ನ ಅದೇ ಅವ್ರನ್ನ ಅದೇ ಇವ್ರನ್ನ ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ ಯಾರನ್ನ ಅಯ್ಯೋ ಈ ಟಮಟೆ ಬಾರ್ಸೋರ್ನ ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು ಕರ್ಕೊಂಬಂದ್ಬಿಟ್ಟಿದ್ರಿ ಇನ್ನೊಂದ್ ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು ಹಾಕ್ಬಿಟ್ಟಿದೀನಿ ಬೆಂಕಿನ ಹೌದು ಯಾಕೆ ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ ಬಾರ್ಸೋದು ಟಮಟೆ ಅಲ್ಲ ನಾದಸ್ವರ ಹೌದಾ ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು ತಿಮ್ರಾಯ ಯಾರು ಅಂತ ಹೇಳು ನೀನೇ ಅಂತ ಹೇಳು ಒಂದ್ ನಿಮಿಷ ಸಿಕ್ಕು ಸೌಮ್ಯ ಹೋಗ್ ಡೈಮಂಡ್ ನೆಕ್ಲೆಸ್ ತಗೊಂಬಮ್ಮ. ಆಯ್ತು ಚಿಕ್ಕಮ್ಮ. ಸಾರಿ ಅದು ಹೇ ಇದು ನಾನು ನಿನ್ನೆ ನೀವಿಷ್ಟಪಟ್ಟು ಸೀರೆ ಅದೇ ಅನ್ಕೊಂಡೆ ನಾನು. ಸೌಮ್ಯವ್ರೆ ನಂಗೊಂದು ಡೌಟ್, ಈ ಸೀರೆಯಿಂದ ನಿಮಗೆ ಅಂದ ಹೆಚ್ಚಾಯ್ತಾ ಇಲ್ಲ ನಿಮ್ಮಿಂದ ಈ ಸೀರೆಗೆ ಅಂದ ಬಂತ ಅಂತ ಗೊತ್ತಾಗ್ತಾ ಇಲ್ಲ. ಎರಡೂ ಅಲ್ಲ, ಅದು ನೋಡೋರ್ ಕಣ್ಣಲ್ಲಿದೆ. ಸೌಮ್ಯ, ಅಮ್ಮ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಹೋಗು. ಮದುವೆ ಹಣ್ಣು ರೆಡಿ ಮಾಡಾಯ್ತಾ? ಹಾ, ಇನ್ನೇನ್ ಮುಗೀತು. ಅದೇ ದೃಷ್ಟಿ ಬಟ್ಟೆ ಇಟ್ಟಿಲ್ವಲ್ಲ? ನನ್ ಮಗಳಿಗೆ ಯಾಕಪ್ಪ ದೃಷ್ಟಿ? ಯಾಕೆ ಅಂತ ಕೇಳೋದಕ್ಕಿಂತ ಯಾಕೆ ಇಡೋದು ಅಂತ ಕೇಳಿ. ಯಾಕೆ ಹಾಂಗ್ ಬನ್ನಿ. ಈಗ ಮಕ್ಕದಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಮುಚ್ಚಿಡಕ್ಕೆ ಅಂತ ಇಡೋದೊಂದು ಬೊಟ್ಟು, ಅದೇ ಬರ್ತಾ ಬರ್ತಾ ದೃಷ್ಟಿ ಬೊಟ್ಟು ಅಂತ ಆಗೋಯ್ತು. ಈಗ ನೀವು ಹೂ ಅಂದ್ರೆ ನಿಮ್ಮ ಮಗಳು ಏನು ಅನ್ಕೊಂಡಿಲ್ಲ ಅಂದ್ರೆ ನನಗೇನ್ ಹೆಚ್ಚು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅಲ್ಲೊಂದು ಬೊಟ್ಟು ಇಡ್ತೀನಿ. ಏನ್ ಹೇಳ್ತೀರಪ್ಪ? ಅಷ್ಟೇ ತಾನೇ? ನೀನೇನ್ ಹೊರಗ್ ನಾವ್ನ ತಗೋಪ್ಪ, ಇಡು. ಕೊಡಿ. ಏನಪ್ಪ ಇದು ಮೂಗಿಗೆ ಇಟ್ಬಿಟ್ಟ ದೃಷ್ಟಿ ಬೊಟ್ಟು? ನಿಮ್ಮ ಮಗಳಿಗೆ ಮೂಗಿನ ತುದಿಯಲ್ಲೇ ಒಂದ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮಗ್ ಸ್ವಲ್ಪ ಬರ್ಸ್ಲಾ? ಸಾಕು, ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ನೀನ್ ಅರ್ಥ ಮಾಡ್ತೀನಿ ಇವತ್ತು. ನಿನ್ನ ಜೀವ ನೋಡ್ತಲ್ಲ, ಇವತ್ತು ನಿನ್ನ ಹಾಳು ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ? ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು ಯಾವ ಕಚಡ ನನ್ನ ಮಗ ಇವ್ರಿಗೆ ಸ್ವೀಟ್ ಆಗ್ತದೆ? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ, ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಈ ನನ್ನ ಮಗನ ಹತ್ರ ನೀವು ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ?
ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಅಂಕಲ್, ಕೋಪಿಸ್ಕೊಳ್ದೆ ನಗ್ನಗ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅವನು ಹೀಗ್ ಮಾಡ್ತಿದ್ರೆ ನಾನು ಹೇಗಪ್ಪ ನಗೋದು? ಅದಕ್ಕೆ ಏನಂತ ಅಂಕಲ್, ಯಾವ್ದಾರು ಜೋಕೋ ಇಲ್ಲ ಯಾರ್ದಾರು ಕತೆ ಹೇಳ್ಕೊಂಡು ಊಟ ಮಾಡ್ಬೋದಲ್ಲ? ಹಾಗಾದ್ರೆ ನೀನೇ ಒಂದ್ ಕತೆ ಹೇಳಪ್ಪ. ಕತೆ ಕಟ್ಟೋ ವಯಸ್ಸಲ್ವಾ ನಿಮ್ದು? ಓಕೆ ಅಂಕಲ್, ನಾನು ಹೇಳ್ತೀನಿ. ಕತೆ ಬಂದು, ಒಬ್ಬ ಹಠಮಾರಿ ಹೆಣ್ಣು ಅವಳನ್ನ ಪ್ರೀತಿಸ್ತಾರೋ ಒಬ್ಬ ಮುದ್ದು ಹುಡುಗ ನಂತರ ಅವನ್ ಕತೆ ಹೇಳ್ತೀನಿ. ಹೇಳು. ಬೇಡ ಬಿಡಿ ಅಂಕಲ್, ಅಕಸ್ಮಾತ್ ಇಲ್ಲೂ ಆ ಕ್ಯಾರೆಕ್ಟರ್ನವ್ರು ಯಾರು ಇದ್ರೆ ಅವ್ರಿಗೆ ಯಾಕೆ ಸುಮ್ಮನೆ ಕೋಪ ಬರ್ಸೋದು ಅಂತ. ಹೋಗ್ಲಿ, ಕತೆ ಬೇಡ, ಒಂದು ಹಾಡಾದ್ರೂ ಹೇಳ್ಬೋದಲ್ಲ? ದಟ್ಸ್ ಫೈನ್ ಅಂಕಲ್. ಆದ್ರೆ ನಾನು ಯಾರ ಬಗ್ಗೆ ಹಾಡ್ತಾ ಇದ್ದೀನಿ ಅಂತ ಗೊತ್ತಾ? ಯಾರ ಬಗ್ಗೆನೋ? ನನ್ನ ಲವರ್ ಬಗ್ಗೆ. ಲವರ? ಇದ್ಯಾವುದೋ ಹೊಸ ಸ್ಟೋರಿ, ನಾವ್ ಯಾವತ್ತೂ ಕಂಡೇ ಇಲ್ಲ. ಲವ್ ಎಲ್ಲರ ಕಣ್ಣಿಗೆ ಕಾಣಲ್ಲ ಬಾವ. ಹೋಗ್ಲಿ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಂಕಲ್ ಅವಳು. ಇಲ್ಲ, ಎಲ್ಲಿ? ಇಲ್ಲೇ ಅಂದ್ರೆ ಇಲ್ಲಿ ನನ್ನ ಹೃದಯದಲ್ಲಿ. ಸರಿ, ಕೊಂಕಣ ಸುತ್ತೋದ್ ಯಾಕೆ? ಮೈಲಾರಕ್ ಬಾ. ಶೂ ನೀನೇ ಹಾಕೋ. ನನ್ ಏನ್ ಸರ್ ತುಂಬಾ ಟೆನ್ಷನ್ ಆ ಕಡೆ ಈ ಕಡೆ ನೋಡ್ತೀನಿ. ಮತ್ತಿನ್ನೇನ್ ಸರ್, ನಮ್ಮ ತಿಮ್ಮರಾಯಿ. ಓ ತಿಮ್ಮರಾಯಿ, ನಿಮ್ ಮನೆ ಯಜಮಾನ್ರು. ಅವನ್ ಮನೆ ಕಾಯುವಾಗ ಅವನಿಗೆ ಹೇಳಿದ್ದೆ ಗಣ್ಣವ್ರು ಬರೋ ಹೊತ್ತಾಗತ್ತೆ, ಟೈಮಿಗೆ ಸರಿಯಾಗಿ ಹೋಗು ಅಂತ. ಎಲ್ಲಿ ಹಾಳಾಗೋದ್ನೋ ಏನೋ, ಗೊತ್ತೇ ಇಲ್ಲ. ಪುರೋಹಿತರು ಪೂಜೆ ಕೂರ ಕರೀತಿದ್ದಾರೆ, ಬನ್ನಿ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನನಗೆ. ಅಂಕಲ್, ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಧೈರ್ಯವಾಗಿರಿ, ನಾ ಇಲ್ವಾ ಹೇಳಿ. ಅವ್ರಷ್ಟೊತ್ತಿಗೆ ಬರ್ತಾರೆ. ಎಲ್ಲಿ ಇಳಿಸ್ಬೇಕು? ಅಪ್ಪ, ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ, ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಡೋಣ. ಹಾಗಾದ್ರೆ ನಾ ಊರಿಗೆ ಹೊಡ್ತೀನಿ ಬಿಡಿ. ಯಾಕಪ್ಪ? ಮತ್ತಿನ್ನೇನ್ ಸರ್, ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನ ಸರ್ ಮೂರನೇವನು. ಇದು ನಮ್ಮದು ಅಲ್ವ ಸರ್? ಹಾಗಾದ್ರೆ ನಾನು ನಿಮ್ಮನ್ನ ಅದ ತಾನೆ? ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್? ಈಗ ಹೇಳಿ ಸರ್, ನಾವು ನೀವು ಬರೋಣ, ನೀವು ವಿದ್ಯಾ ಬರೋಣ, ಇಲ್ಲ ವಿದ್ಯಾ ನಾನು ಬರೋಣ? ನಾವಿಬ್ರು ಒಂತಾನೆ ಸರ್? ನಾವಿಬ್ರು ಒಂತಾನ? ಹೇಳಿ ಸರ್, ನೀವೇ ಹೇಳಿ. ಒಂದೇ ನೀ ಹೇಳಿದ್ ಕರೆಕ್ಟ್. ಅದೇ ಸರ್. ಚಂದು, ನೋಡಪ್ಪ, ಗಂಡಿನ ಕಡೆಯವ್ರಿಗೆ ಯಾವ ಥರದಲ್ಲೂ ಕಮ್ಮಿ ಆಗ. ನೋ ಚಾನ್ಸ್ ಸರ್, ಎಲ್ಲ ಜಾಸ್ತಿನೇ ಆಗೋದು. ನಾನು ನೋಡ್ಕೊಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರಿ ಹಾಕಿಲ್ಲ. ನೀವ್ ನೋಡ್ತಾರೆ ಸರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಬರ್ಲಾ? ಬಾಯ್. ಅಬ್ಬಾ, ಒಂದು ದೊಡ್ಡ ಕೆಲಸ ಆದಾಗಾಯ್ತು. ಸುಮ್ಮನೆ ನೀವು ಟೆನ್ಷನ್ ನಡೀರಿ, ಪೂಜೆಗೆ ನಡೀರಿ. ಕಮೇನ್ ಬಾಯ್ಸ್, ಕಮೇನ್. ಬ್ಯೂಟಿಫುಲ್. ಇದೇ ಬ್ರದರ್, ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ. ಬೈದು ನಿಮ್ ತಂದೆ ತಾವರು ಉಳ್ಕೊಳಕ್ಕೆ ಪಕ್ಕದ ಹತ್ರ ವ್ಯವಸ್ಥೆ ಮಾಡಿ. ಓಕೆ, ಯಾಕಂದ್ರೆ ರಾತ್ರಿ ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ. ಥ್ಯಾಂಕ್ ಯು. ಒಂದ್ ವಿಸಿಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ. 2ನೇ ವಿಸಿಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ. 3ನೇ ವಿಸಿಲ್ ಹೊಡೆದ್ರೆ ಏನ್ ಗುಂಡ? ಅದಕ್ಕೆ ವಿಸಿಲೇ ಬೇಡ ಬಾಸ್, ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. ಸಿ ಯು, ಬಾಯ್. ಏ ಚಂದು, ಯಾ, ನೀನು ಮದ್ವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ. ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನು ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟೋನು. ಅರ್ಥ ಆಗ್ಲಿಲ್ವಾ? ಬಾವ ಕಣಯ್ಯ. ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು. ಕಮಾನ್. ಚಂದು ಎಲ್ಲಾದ್ರೂ ನೋಡಿದ್ಯಾ? ಚಂದ್ರನ? ಚಂದ್ರ ಇಷ್ಟೊತ್ನಲ್ಲಿ ಇಲ್ಲಿ ಹಾಕಿರ್ತಾನೆ, ಅಲ್ಲಿರ್ತಾನೆ ಆಕಾಶದ ಮೇಲೆ. ಅಲ್ಲಿ ನೋಡಿ, ಚಂದ ಮಾಮ ಬಾರ, ಚಂಗಲಿ ಮಾಮ. ನಾನ್ ಕೇಳಿದ್ದು ಚಂದುನ, ಚಂದ್ರನಲ್ಲ. ಚಂದುನ? ಯಾವ ಚಂದು? ಚಂದುಯಿಂದ ನಿಮಗೇನಾಗಬೇಕು? ಏನಿಲ್ಲ, ಹೋಗು. ಹೋಗಿ. ನಾನು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೇಕು? ಎಮ್ಮೆ ಕಟ್ಟಿಗೆ ಹೋಗ್ಬೇಕು. ಆ ಡಂಕ ಡಕಡ ಡಂಕಡ. ಬಬ್ಲು, ನಿಮ್ ಚಂದು ಮಾಮ ಎಲ್ಲಿ? ಚಂದು ಮಾಮನ ಅವರು ಪಕ್ಕದಲ್ಲಿ ಮದ್ವೆ ಗಂಡು ಉಳ್ಕೊಂಡಿರೋ ಮನೆಗೆ ಹೋದ್ರು. ಅಲ್ಲಿಗೆ ಯಾಕೆ ಹೋದ್ರು? ಮದ್ವೆ ಗಂಡ ಹತ್ರ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೋದ್ರು. ಇಂಪಾರ್ಟೆಂಟ್ ಕೆಲ್ಸನಾ? ಗುಂಡಾಗ್ತಾ ಎರಡ ಕಾಡ್ಸಲ್ವಾ? ಸೂಪರ್ ಆಗಿರತ್ತ. ಗುಂಡಾಗ್ದಾಗ ಎರಡೇ ವಿಷಯ ಮಾತಾಡ್ಬೇಕು ಗುರುವೆ. ಒಂದು ಲವ್ ಸಕ್ಸಸ್, ಇನ್ನೊಂದು ಲವ್ ಫೇಲಿಯರ್. ಸೂರಿ, ಈ ಲವ್ ಅನ್ನೋದು ಒಂಥರ
ಗರ್ಗಸ ಇದ್ದಂಗೆ ಹೋಗೋ ತನಕ ಕುಯ್ತಾನೆ ಇರುತ್ತಮ್ಮ. ನಾನು ನನ್ನ ಲವರ್ ಜೊತೆ ಒಂದ್ ಇಷ್ಟು ಫ್ರೀಡಮ್ ಇದೆ ಅಂತ ಒಂದ್ ಇಷ್ಟೇ ಜಾಗ ನೋಡಕ್ಕೆ ಇಷ್ಟು ಮಾಡ್ದೆ ಗುರುವೆ. ಅದಕ್ಕೆ ಅಯ್ಯಪ್ಪ ಎಷ್ಟು ಜಗಳ ಆಗೋಯ್ತಮ್ಮ. ಬಟ್ ಐ ಸ್ಟಿಲ್ ಲವ್ ಹರ್. ಏ ಚಂದು, ಅವಳು ಯಾರು? ಅವಳ ಹೆಸರೇನು? ವಿದ್ಯಾ. ವಿದ್ಯಾ ಇದ್ದು ಬುದ್ಧಿ ಇಲ್ದೇ ಇರೋರ್ನ, ಮನಸ್ಸರಾಗಿದ್ದು ಮನಸ್ಸು ಇಲ್ದೇ ಇರೋರ್ನ, ಮನಸ್ಸಿದ್ದು ಕ್ಷಮಿಸೋ ಗುಣ ಇಲ್ದೇ ಇರೋರ್ನ ಯಾವ ಹೆಸರಲ್ಲಿ ಕರೆದ್ರೇನು ಬಿಟ್ರೇನು? ಹೋಗ್ಲಿ ಬಿಡು ಬ್ರದರ್, ಇನ್ನೊಂದು ರೌಂಡ್ ಹಾಕು. ಅಯ್ಯೋ ಇನ್ನೊಂದ್ ರೌಂಡ್ ಬೇಡಮ್ಮ. ನನ್ ವಿಷಯ ಬಿಡು ಬ್ರದರ್. ನಮ್ಮನ್ನ ಅವಳು ದೇವದಾಸ್ ಮಾಡಾಕ್ಬಿಟ್ಲು. ನೀನು ಹುಷಾರಾಗಿರು. ನನಗೇನಾಗಿದೆ? ನಾನು ಯಾರು ಲವ್ ಮಾಡಿಲ್ಲ, ಮದುವೆ ಆದ್ರೆ ಮುಗೀತು. ಅಲ್ಲೇ ಬ್ರದರ್ ಇರೋದು ಇಂಪಾರ್ಟೆಂಟ್ ಪಾಯಿಂಟು. ತಾಳಿ ಕಟ್ಟಿದಾಕ್ಷಣಕ್ಕೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಂಬಿಟ್ಯ. ಹಾಗೆ ಇಷ್ಟ ಬಂದ್ ಕಡೆ ಮುಟ್ಗಿಟ್ ಹಾಕೋಬಿಟ್ಟ ಬ್ರದರ್. ಇಲ್ ಮುಟ್ಟು ಆ ಜಾಗ ಮಾತ್ರ ಮುಟ್ಬೇಡ ಬ್ರದರ್. ಯಾವ ಜಾಗ? ಸೊಂಟ. ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮುಟ್ಬೇಡ ಅಂದ್ರೆ ನಾನು ಜಾಗ ಖಾಲಿ ಮಾಡೋದು ಬೆಟ್ರ್ ನಾವು. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ನಾನು ಹೊರಡ್ತೀನಿ. ಓಕೆ. ಏ ಚಂದು, ಸೊಂಟಿ ದಿಶೆ ಹಾಕು, ಸಸ್ಪೆನ್ಸ್ ಆಗಿಟ್ಟಿದ್ಯಾ? ಮದ್ವೆ ಆಗ್ತೀಯಲ್ಲ, ನಿಂಗೆ ಗೊತ್ತಾಗುತ್ತೆ. ಏನು ಎಲ್ಲಿ ನನ್ನ ವಿಷಯ ಎಲ್ಲ ಹೇಳಿ ನಿನ್ ಮದ್ವೆ ನಿಲ್ಲಿಸ್ಬಿಡ್ತೀನೋ ಅಂತ ಎದುರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ ಮದ್ವೆನ ಹಾಳು ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದ್ವೆ ನಿಂತ್ರು ಪರವಾಗಿಲ್ಲ. ಅಂದ್ಮೇಲೆ ಈ ಮದ್ವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ. ಒಪ್ಕೊಂಬಿಡು. Shut up! You shut up! Shut up. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನ್ ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ. ಪ್ರೀತಿಯಲ್ಲಿ ನಿನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನಿನ್ ಮೈ ಮುಟ್ಬಿಟ್ಟೆ. ಐ ನೋ ಡನ್ ಅ ಮಿಸ್ಟೇಕ್. ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡೋ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಕ್ಷಮಿಸ್ಬೇಡ. ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು? ತಪ್ಪಂತ ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡ್ ಬಿಡ್ತೀವಿ. ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ. ಸೇಫ್. ನಾವಂಗಲ್ಲ ವಿದ್ಯಾ. ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡಿತಾರ ನಿಲ್ಬೇಡ. ನೋಡು, ನನ್ ಪ್ರೀತಿ ನನ್ ಬರೀ ಕಾಯ್ತಾ ಇದೆ ಅಷ್ಟೇ. ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನಲ್ಸ್ತಾನೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಅಂಡ್ ಟೈಮ್ ಪಾಸ್ ಅನ್ಕೊಂಡ್ಬಿಟ್ಟು ಬೇಜಾರಾದಾಗೊಬ್ಳು, ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿ ಅಂತಾರಲ್ಲ, ಅವ್ರು ಕರೆಕ್ಟ್. ನಿಮ್ಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? Because I love you. ಪ್ರೀತಿಸ್ತಾ ಇದ್ದೀನಿ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ ಮನೆ ತರ ಓಡಾಡ್ತಾ ಇದ್ದೀನಿ.
ವೇಸ್ಟ್ ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನೀನು ನನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನ್ ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡ್ ಆಗಿ ಮಾತಾಡ್ತಿದ್ಯಾ? ನಿಂದು ಚೀಪ್ ಕ್ಯಾರೆಕ್ಟರ್. ಚಂದು ನಿಂತ್ಕೋ. ಬನ್ನಿ ಅಂಕಲ್, ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸಾರಿ ಅಂಕಲ್, ಅದೇನಾಯ್ತು ಅಂದ್ರೆ ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಏನೇನೋ ಕನಸ್ಕೊಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ಬಿಟ್ಟೆ. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನಾ? ನಾನೇನೋ ನೀವು ಕೇಳಿದ್ ನೋಡಿ. ಮತ್ತಿನ್ನೇನಯ್ಯ, ಹುಡುಗರನ್ನ ಕೇಳಿದ್ರೆ ಚಂದು ಇದಾನೆ, ಡೋಂಟ್ ವರಿ. ಅಡಿಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಗದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ. ನನಗೂ ನಿಮ್ ಹೆಸರೇ ಮರ್ತಾಗಿತ್ತ. ಚಿಕ್ಕಪ್ಪ, ವಿದ್ಯಾ ನಾವು ಗೌರಿ ಪೂಜೆ ಕರ್ಕೊಂಡು ಹೋಗಮ್ಮ, ಹೋಗಮ್ಮ ಹೋಗು. ವಿದ್ಯಾ, ಒಂದ್ ನಿಮಿಷ. ಅಂಕಲ್, ಈ ಗೌರಿ ಪೂಜೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಗೌರಿ ಪೂಜೆ ಅಂದ್ರೆ ಎಲ್ರೆದುರ್ಗು ಮರ್ಯಾದೆ ಕಳಿಬೇಡ, ನನಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಗೌರಿ ಪೂಜೆ ಅಂದ್ರೆ ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ತಮ್ಮ ಜೀವನ ಹಾಲು ಜೇನಂತೆ ಇರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತಾರೆ. ಹಾಗೆ ಬೇಡ್ಕೊಂಡ ತಕ್ಷಣ ಅರ್ಧ ಮದುವೆ ಆದಾಗೆ ಲೆಕ್ಕ. ಯಾಕಂದ್ರೆ ಅಗ್ನಿ ಅಂತ ಒಂದು ಪವಿತ್ರವಾದ ಹೆಣ್ಣಿನ ಮನಸ್ಸಿನಲ್ಲಿ ತಾಳಿ ಕಟ್ಟೋ ಗಂಡಿಗೆ ಜಾಗ ಕೊಟ್ಟ ಹಾಗೆ ಲೆಕ್ಕ. ಹೇ, ಪರವಾಗಿಲ್ಲ ಕಣೋ, ನೀನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್ ಬಾಬಾ. ಆದ್ರೆ ನನ್ ಬಗ್ಗೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ. ಎಲ್ಲಿ ಏನಂದ್ರೆ ಅಂಕಲ್, ಇನ್ನು ಚೂರ್ ಜೋರಾಗಿ ಹೇಳಿ. ಅಪ್ಪ, ನಾವು ಬರ್ತೀವಿ. ಚಂದು, ನನ್ ಮಗಳ ಮದುವೆಗೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಮದುವೆ ಯಾವಾಗ ಹೇಳು? ಮದುವೆ ಆಗ್ಬೇಕಂಕಲ್, ಆದ್ರೆ ಏನ್ ಮಾಡ್ಲಿ, ನಾನು ಪ್ರೀತಿಸ್ತಾರ ಹುಡುಗಿನೇ ಸ್ವಲ್ಪ ಪ್ರಾಬ್ಲಮ್. ಅದು ಯಾರು ಹೇಳೋ? ನಾನೇ ನಿಂತು ಮಾತಾಡಿ ಮದುವೆ ಮಾಡಿಸ್ತೀನಿ. ನೀವಿಲ್ಲಾಂದ್ರೆ ಮದುವೆನೇ ನಡೆಯಲ್ವೇ? ಅಂಕಲ್, ನೀವೆಲ್ಲ ದೇವ್ರನ್ನ ನಂಬಿದ್ದೀರಾ, ಆದ್ರೆ ನಾನ್ ನಂಬಿರೋದು ಪ್ರೀತಿನ. ಪ್ರೀತಿ 2 ಅಕ್ಷರ ಅಂಕಲ್, ಆದ್ರೆ ತುಂಬಾ ಪವರ್ ಇದೆ. ನನ್ ಪ್ರೀತಿ ನಿಜ ಆಗಿದ್ರೆ ಅವಳು ನನಗೆ ಸಿಗ್ತಾಳೆ. ವಿದ್ಯಾ, ಪ್ರದಕ್ಷಿಣೆ ಹಾಕ್ಬಮ್ಮ. ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತ. ಐ ಲವ್ ಯು. ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನಿನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ. ಆಗದಿಲ್ಲ ಇಲ್ಲ. ಆಗಾದು.
ಎಂದ മോളെ മനുഷ്യാരെ വറുത്തിനെ പ്രീതിയെ ദൈവം അന്ത മനസ്സ് കൊട്ട് ഇപ്പൊ ദൈവത്തെ മുന്നേ ബന്ത് വേറെ ആളുക്ക് അന്ത മനസ്സിലെ ജാഗ കൊടുക്കണെന്ന എങ്ങനെ സാധ്യം നോക്കു വിദ്യ നിനക്ക് വേണ്ട ಅಂದ ಕೂಡಲೇ ಮನಸ್ಸಿನಿಂದ ಆ ಪ್ರೀತಿ ಹೋಗಿಬಿಡುದಿಲ್ಲ ಯಾಕೆ ಗೊತ್ತಾ ಆ ಪ್ರೀತಿ ನಿನ್ನ ಕೇಳಿ ಹುಟ್ಟಿರುವುದಿಲ್ಲಲ್ಲ ನಿಂಗ രണ്ട് ആള് ಒಬ್ಬರಿಗೆ ಒಬ್ಬರು ಪ್ರಾಣಕ್ಕಿಂತ ಅಧಿಕಮ ಪ್ರೀತಿ ಮಾಡಿದಿರಾ ಅದು ಎನಕ್ಕರಿயும் ಆனா ಇದು ನಿನಗೆ ಯಾಕೆ ಗೊತ್ತಾಗಿಲ್ಲ எனக்கு ಮನಸ್ಸಿಲಾಯಿಲ್ಲ ನೋಡಮ್ಮ ಪ್ರೀತಿಲಿ ನಾನೇ ಗೆಲ್ಬೇಕು ಅನ್ನೋ ಅಹಂ ಇರಬಾರ್ದು ಯಾಕೆ ಹೇಳು ಆ ಸೋಲು ಗೆಲುವು ಒಬ್ಬ ವ್ಯಕ್ತಿದಾಗಿರಲ್ಲ ಪ್ರೀತಿದಾಗಿರುತ್ತೆ ವಿದ್ಯಾ ಮನಸ್ಸು ಕೊಟ್ಟೊಂದ್ ಜೊತೆ ಬಾಳಿದ್ರೆ ಅದು ಸಂಸಾರ ಬೇರೆಯವನ್ ಜೊತೆ ಬಾಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ ಇದನ್ನೆಲ್ಲ ನೀನ್ ನನ್ನ ತಮ್ಮನ್ನ ಮದ್ವೆ ಆಗ್ತೀಯಾ ಅಂತ ಸ್ವಾರ್ಥದಿಂದ ನಾನು ಹೇಳ್ತಾ ಇಲ್ಲ ಹಾಗೆ ಹೇಳಿದ್ರೆ ಸರಿ ಹೋಗಲ್ಲ ಆದ್ರೆ ನಿನ್ ಮನ್ಸಿಗೆ ಮೋಸ ಮಾಡ್ಕೋಬೇಡ ನೋಕು ಮೋಳೆ ನೀವಿಬ್ಬರೂ ಪ್ರೀತಿ ಮಾಡಿದಿರಾ ஏதோ ಒಂದು ಕಾರಣಕ್ಕೆ ಜಗಳ ಮಾಡಿದಿರಾ ಇದರಲ್ಲಿ ನಿಂದೇ ತಪ್ಪುನೆ ನಾ ಪರೀಲೆ ಆಣ ನಾ ಮಾಡಿದ್ದೆ ಸರಿ ಅಂತ ಹೇಳೋದು ಸರಿಯಿಲ್ಲ ದಿನ ನೀನು ಹೆಣದ ಬಲೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ತಿದ್ದೆ ಮೋಳೆ ಇದು ಸರಿಯಿಲ್ಲ ಮೋಳೆ ಇದು ಒಳ್ಳೇದಿಲ್ಲ ವಿದ್ಯಾ ಚಂದುಗಿಂತ ಒಳ್ಳೆ ಗಂಡು ನಿನಗ್ ಸಿಗಲ್ಲ ಕಣೆ ಇದನ್ನ ನಾನು ನಿನ್ ತಂಗಿಯಾಗಿ ಹೇಳ್ತಾ ಇಲ್ಲ ಹೆಣ್ಣಾಗಿ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ ಬೇಗ ಒಂದು ನಿರ್ಧಾರಕ್ಕೆ ಬಾ ನಾಳೆನೆ ಮದ್ವೆ ಮಂಟಪ ಕರ್ಕೊಂಡ್ಬಂದ್ಬಿಡಿ. ಏ ಚಂದು, ಈ ಮದುವೆ ಡ್ರೆಸ್ಸಲ್ಲಿ ಹ್ಯಾಕ್ ಕಾಣ್ತೀನಾ? ನಿಜ ಹೇಳ್ಬೇಕು ಅಂದ್ರೆ ಈ ಡ್ರೆಸ್ ನಿಂಗೆ ಸೂಟ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಾನು ರೇಕ್ಷಿದ್ರೆ ನಿಂಗೆ ಸಮಾಧಾನ ಆಗಲ್ವಾ? ನಡಿ ಮುಹೂರ್ತ ಟೈಮ್ ಆಯ್ತು. ಇವನ್ ಯಾವಾಗ್ಲೂ ಹೀಗೇನೆ. ಮದುವೆ ನಂಗೆ ಕರ್ಕೊಂಬನ್ನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಕಾಳಿಗೆ ಆಶೀರ್ವಾದ ಮಾಡಿಸ್ಕೊಂಬನ್ನಿ. ಕೊಡಿ. ಆಶೀರ್ವಾದ ಮಾಡಿ. ತಾಳಿನೇ ಕಾಣಿಸ್ತಾ ಇಲ್ವಲ್ಲ? ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿ. ತಂದ್ಕೊಡ್ರ ಇಲ್ಲ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿ ಭ್ರಮಣೆ ಅವ್ರಿಗೆ ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ ತಗೊಳ್ಳಿ.
ಗಟ್ಟಿ ಬೇಡ. ಇದಕ್ಕೆ ಇದಕ್ಕೆ ತಾನೆ ನಾನ್ ಬಂದು ನಿನ್ ಕಾಲು ಹಿಡಿಬೇಕು ಅಂತ ತಾನೆ ನೀನ್ ಕಾಯ್ತಾ ಇದ್ದಿದ್ದು? ಏನಂದೆ? ನನ್ನಂಥವ್ರಿಗೆ ಪ್ರೀತಿಗೆ ಅರ್ಥ ಗೊತ್ತಿಲ್ವಾ? ನೀ ನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಗೊತ್ತಾ? ನಾನು ಎಷ್ಟೇ ಹತ್ರ ಬಂದ್ರು ನೀನ್ ತಾನೇ ದೂರ ಹೋಗ್ತಾ ಇದ್ದ. ಮತ್ತೆ ನೀನ್ ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಕೇಳ್ದೆ. ಆದ್ರೆ ನಾನ್ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಾಗ್ಲಿಲ್ಲ. ಪದೇ ಪದೇ ನಿನ್ ಚುಚ್ಚು ಮಾತಿನಿಂದ ನನ್ನ ನೋವು ಮನ್ಸೆ ನಾನು ಹಠ ಹಿಡಿಯೋ ಹಾಗೆ ಮಾಡ್ದೆ. ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ, ಆದ್ರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ನನ್ನಿಂದ ಆಗ್ಲಿಲ್ಲ ಚಂದು. ಬೇರೆಯವ್ರು ಕಟ್ಟು ಈ ತಾಳೆ ಹತ್ರ ಬರ್ತಿದ್ರೆ ನೀ ನನಗೆ ದೂರ ಆಗೋಗ್ತೀಯ. ಈ ಜನ್ಮದಲ್ಲಿ ನೀ ನನಗ್ ಸಿಗೋಲ್ಲ ಅಂತ ಭಯ ಆಗೋಯ್ತು ಚಂದು. ಐ ಲವ್ ಯು ಚಂದು. ವಿದ್ಯಾ, ಏನಮ್ಮ ಏನಮ್ಮ ಇದೆಲ್ಲ? ಏನು ಸರ್ ಇದು ನಿಮ್ಗೆ ಗೊತ್ತಿಲ್ಲ? ಇವರಿಬ್ರು ಬಹಳ ದಿನಗಳಿಂದ ಒಬ್ರಿಗೊಬ್ರು ಡೀಪ್ ಲಾವಳೆ ಇದ್ದಾರೆ ಸರ್. ಇವತ್ತು ಇವರಿಬ್ರು ಎಕ್ಸ್ಪ್ರೆಸ್ ಮಾಡಿಕೊಳ್ತಿದ್ದಾರೆ ಸರ್. ಅದ್ ಸರಿಮ್ಮ, ಬೀಗ್ರಿಗೆ ನಾನು ಏನ್ ಹೇಳಿ? ನೀವೇನು ಹೇಳ್ಬೇಕಾಗಿಲ್ಲ ಅಂಕಲ್. ವಿದ್ಯಾನ ಚಂದು ಮದುವೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀವ್ ಇನ್ನೂ ಲೇಟ್ ಮಾಡಿದ್ರೆ ಮತ್ತೆ ಇವರಿಬ್ರ ಮಧ್ಯ ಹೊಸ ಜಗಳ ಶುರು ಆಗ್ಬಿಡುತ್ತೆ. ಸಾರಿ, ನಾನದು ಏ ನೀನ್ ಸಾರಿಗಿರಿ ಎಲ್ಲ ಹೇಳ್ಬಾರ್ದು. ನೀನ್ ನಮ್ಮನೆ ಅಳಿಯ ಆಗೋನು. ಬಾ ಬಾ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಏನಿದೆ ಅಯ್ಯ ಯಜಮಾನ್ರೆ, ಗಂಡು ಹೆಣ್ಣು ಇಬ್ರು ಚೇಂಜ್ ಆಗ್ಬಿಟ್ಟಿದಾರಲ್ಲ. ಇದೇ ಸರಿಯಾದ ಜೋಡಿ. ಬಾಯಿ ಮುಚ್ಕೊಂಡು ಅಕ್ಷತೆ ಹಾಕೋ.